ನಮಸ್ಕಾರ. ಇವತ್ತಿನ ಮೆಗಾ ಸುದ್ದಿ ಪಕ್ಷಾಂತರ ಪರ್ವ. ಈ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಯಾರು ಯಾವ ಪಕ್ಷದಲ್ಲಿ ಇರ್ತಾರೆ ಅಂತ ಹೀಗೆ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ. ನನಗೆ ಆಶ್ಚರ್ಯ ಏನನ್ಸುತ್ತೆ ಅಂತ ಹೇಳಿದ್ರೆ, ಒಂದು ಪಕ್ಷದಲ್ಲಿ ಯಾರಾದರೂ ಪ್ರಾಥಮಿಕ ಹಂತದಲ್ಲಿ ಸದಸ್ಯತ್ವವನ್ನು ಪಡ್ಕೊಂಡ್ರೆ ಆ ಪಕ್ಷದ ಸಿದ್ಧಾಂತ ಅನ್ನೋದು ಒಪ್ಪಿಗೆ ಆಗಿರುತ್ತೆ. ಈ ಪಕ್ಷದಲ್ಲಿದ್ದರೆ ನಾನು ಕೂಡ ಜನಸೇವೆ ಮಾಡ್ಬೋದೇನೋ ಅಥವಾ ತನ್ನ ಬೆಳವಣಿಗೆ ಕೂಡ ಆಗುತ್ತೇನೋ ಅನ್ನುವಂತಹ ಸದುದ್ದೇಶದಿಂದ ಒಂದು ಪಕ್ಷದ ಸೇರ್ಪಡೆ ಅನ್ನೋದಾಗಿರುತ್ತೆ. ಆದರೆ ರಾಜಕೀಯದ ಬದಲಾದ ಕಾಲಘಟ್ಟದಲ್ಲಿ ಆ ಸಿದ್ಧಾಂತಗಳನ್ನೇ ಮರೆತು ತಮ್ಮ ರಾಜಕಾರಣಕ್ಕಾಗಿ, ಸ್ವಾರ್ಥಕ್ಕಾಗಿ ಅಥವಾ ಯಾವುದೋ ವೈಷಮ್ಯಕ್ಕಾಗಿ ಅಥವಾ ತಮ್ಮದೇ ಪಕ್ಷವನ್ನು ತುಳಿಯೋದಕ್ಕೋ ಬೆಳೆಸೋದಕ್ಕೋ ಈ ರೀತಿ ಪಕ್ಷಾಂತರಗಳನ್ನು ಮಾಡ್ತಾರಲ್ಲ, ಅದು ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಯಾಕೆ ಹೀಗಾಗುತ್ತೆ? ಈ ಸ್ವಾರ್ಥದಲ್ಲಿ ರಾಜಕಾರಣ ಮಾಡಿದ್ರೆ ಅವರೇ ಅಧೋಗತಿ ಹೋಗ್ತಾರೆ ಅನ್ನುವಂಥ ಅರಿವಿರೋದಿಲ್ವಾ? ಅಥವಾ ಅತ್ಯುನ್ನತ ಬೆಳವಣಿಗೆಯನ್ನು ಕಂಡುಕೊಳ್ತೀವಿ ಅನ್ನುವಂಥ ಆಶಾಭಾವನೆಯಲ್ಲಿ ಈ ರೀತಿ ಪಕ್ಷಾಂತರ ಮಾಡ್ತಾರೆ. ಇವರೇನೋ ಪಕ್ಷಾಂತರ ಮಾಡಿಬಿಡ್ತಾರೆ, ಆದರೆ ಅವರನ್ನೇ ನಂಬಿರುವಂಥ ಕಾರ್ಯಕರ್ತರು, ಬೆಂಬಲಿಗರು ಅಂತ ಒಂದು ಬಹುದೊಡ್ಡ ಸಂಖ್ಯೆಯಲ್ಲಿ ಇರ್ತಾರಲ್ಲ, ಅವರ ಅಭಿಪ್ರಾಯವನ್ನೂ ಸಂಗ್ರಹ ಮಾಡದೆ ತಮ್ಮ ಸ್ವ ಇಚ್ಛೆಯಿಂದ ರಾತ್ರೋರಾತ್ರಿ ಪಕ್ಷಾಂತರ ಮಾಡೋದು, ಆ ಕ್ಷಣಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳೋದು ಅವರ ಅಪಾರ ಬೆಂಬಲಿಗರಿಗೆ ಯಾವ ಮಟ್ಟಿಗಿನ ನೋವನ್ನು ತರುತ್ತೆ ಅಥವಾ ನಿರ್ಧಾರದಲ್ಲಿ ಗೊಂದಲವನ್ನು ತರುತ್ತೆ ಅನ್ನೋ ಅರಿವಿಲ್ಲದ ಈ ಪಕ್ಷಾಂತರ ಪರ್ವದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ನಾನು ದಿವ್ಯಶ್ರೀ. ಈ ಜಂಪಿಂಗ್ ಪಾಲಿಟಿಕ್ಸ್ ಅನ್ನೋದು ಇವತ್ತು ನೆನ್ನೆ ಕಥೆಯಲ್ಲ. ಈ ಪಕ್ಷಗಳು ಅಂತ ಆರಂಭ ಆದಾಗ ಸಹಜವಾಗಿ ಇದ್ದೇ ಇರುತ್ತೆ. ಆದರೆ ಚುನಾವಣೆ ಅಂದ ಸಂದರ್ಭದಲ್ಲಿ ಪಕ್ಷಾಂತರಗಳಾಗುತ್ತೆ ನೋಡಿ, ಅದಕ್ಕೊಂದು ಕಾರಣ ಅನ್ನೋದು ಡೆಫಿನೆಟ್ಲಿ ಇರುತ್ತೆ. ಸದುದ್ದೇಶ ಆದರೆ ವೆಲ್ ಆ್ಯಂಡ್ ಫೈನ್, 4 ಜನಕ್ಕೆ ಉಪಕಾರ ಆಗುತ್ತಾ, ಒಪ್ಪಿಕೊಳ್ಳೋಣ ಅದನ್ನ. ಆದರೆ ಸ್ವ ಇಚ್ಛೆಗೆ, ಸ್ವಾರ್ಥಕ್ಕೆ, ತಮ್ಮ ರಾಜಕಾರಣದ ಅತ್ಯುನ್ನತ ಬೆಳವಣಿಗೆಗೆ, ಕಾರ್ಯಕರ್ತರ ಸಣ್ಣ ಸಹಕಾರವೂ ಇಲ್ಲದೆ, ಕಾರ್ಯಕರ್ತರ ಸಣ್ಣ ಅಭಿಪ್ರಾಯದ ಸಂಗ್ರಹವೂ ಇಲ್ಲದೆ ಪಕ್ಷಾಂತರಗಳನ್ನು ಮಾಡುವಂತಹ ಆ ರಾಜಕೀಯ ನಾಯಕರ ಜಂಪಿಂಗ್ ಪಾಲಿಟಿಕ್ಸ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಸಿದ್ಧಾಂತಗಳಿಗೆಲ್ಲ ಕೆಮ್ಮತ್ತು, ಎಲ್ಲ ಪಕ್ಷಗಳಲ್ಲೂ ಪಕ್ಷಾಂತರದ ಬಿರುಸು ಅನ್ನೋದು ಹೆಚ್ಚಾಗಿದೆ. ರಾಜಕಾರಣಕ್ಕೆ ಯಾವುದೇ ಚಿಂತನೆಗಳು ಅಥವಾ ಸಿದ್ಧಾಂತ ಅನ್ನೋದೇ ಇಲ್ವಾ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ರಾಜಕಾರಣ ಅಂದ ಸಂದರ್ಭದಲ್ಲಿ ಪಕ್ಷ ಅಂದಾಗ ಆ ಪಕ್ಷ ತನ್ನದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಇಟ್ಕೊಂಡಿರುತ್ತೆ. ಆ ಪಕ್ಷದ್ದೇ ಆದಂಥ ಮೋಟೋ ಅಥವಾ ಧ್ಯೇಯ ಅನ್ನೋದಿರುತ್ತೆ. ಆ ಪಕ್ಷಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಿದ್ಧಾಂತಗಳಿರ್ತವೆ. ಒಂದು 10-15 ವರ್ಷ ಅಥವಾ 20 ವರ್ಷ, 30 ವರ್ಷ, 40 ವರ್ಷ ಅದೇ ಪಕ್ಷದಲ್ಲಿರ್ತಾರೆ. ಒಂದು ಟಿಕೆಟ್ ಅನ್ನುವಂಥ ವಿಚಾರ ಬೇಕಾದಷ್ಟು ಅಧಿಕಾರಗಳನ್ನು ಅನುಭವಿಸಿದರೂ ಕೂಡ ಟರ್ಮಲ್ಲಿ ಒಂದು ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಅಷ್ಟು ವರ್ಷದ ಆ ನಂಟನ್ನು ಕಡ್ದು ಹಾಕಿ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನು ವಕೀಲರಾಗಿರುವಂಥ ಹರಿಪ್ರಸಾದ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮಾತಾಡ್ತೀನಿ ಸರ್, ಹಾಗೆ ಸಂಪರ್ಕದಲ್ಲಿರಿ. ಅರವಿಂದ್ ಅವರೇ, ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಿದ್ದೆ. ರಾಜಕೀಯ ಅಂದ ಸಂದರ್ಭದಲ್ಲಿ ಪಕ್ಷಗಳಿರ್ತವೆ. ಪಕ್ಷಗಳು ಅಂದಾಗ ತೀರಾ ಸಹಜ ಒಂದು ಪಕ್ಷಾಂತರ ಅನ್ನೋದು ಆಗ್ತಾ ಇರುತ್ತೆ. ಬಟ್ ಈ ಚುನಾವಣೆಯ ಸಂದರ್ಭದ ಪಕ್ಷಾಂತರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಚುನಾವಣೆಯ ಸಂದರ್ಭದಲ್ಲಿ ಆಗಲಿ ಇಲ್ಲ ಚುನಾವಣೆ ಆದಮೇಲೆ ಆದರೂ ಕೂಡ ಅದು ತುಂಬ ಇನ್ನೂ ವಿಪರೀತ. ಯಾಕಂದರೆ ದೇ ಹ್ಯಾವ್ ಒನ್ ವಿತ್ ದ ಮ್ಯಾಂಡೇಟ್ ವಿತ್ ಸಂಬಡಿ and extending their support to someone else. It is contrary to the expectation of the electorate. ಹಾಗಾಗಿ ಅದಂತೂ ಇಟ್ ಇಸ್ ಅ ಮರ್ಡರ್ ಆಫ್ ಡೆಮೋಕ್ರಸಿ. ಇದು ವ್ಯಾಪಾರೀಕರಣ. ಫಸ್ಟ್ ಒನ್ ಈಸ್ ಅ ಬಿಸ್ನೆಸ್ ಆಫ್ ಡೆಮೋಕ್ರಸಿ ಅಲ್ವಾ, ಇನ್ನೊಂದು ಮರ್ಡರ್ ಆಫ್ ಡೆಮೋಕ್ರಸಿ. ಎರಡೂ ಇದು ವೈಬ್ರೆಂಟ್ ಡೆಮೋಕ್ರಸಿ. ನಾವೇನು ಮಾತಾಡ್ತಿದ್ದೀವಿ, ನಾವೆಲ್ಲ ಏನು ಕನಸು ಕಂಡಿದ್ದೀವಿ, ನಮ್ಮ ದೇಶಕ್ಕೆ ಹೋರಾಟದಿಂದ ನಮಗೆ ಏನು ಈ ಪ್ರಜಾಪ್ರಭುತ್ವವನ್ನು ತಂದು ಕೊಟ್ಟಿದ್ದಾರೆ, ಅವರ ಕನಸಿಗೆ ಒಂದು ಚೂರಿ ಹಾಕಿದ್ದಾರೆ ಅಲ್ವಾ. ಯಾಕಂದರೆ ಡೆಮೋಕ್ರಸಿನ ನಾವೇ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋರೇ ಸಾಯಿಸ್ಬಿಟ್ರೆ, ಹೊರಗಡೆಯಿಂದ ದಾಳಿ ಆದರೆ ಅದನ್ನು ಉಳಿಸ್ಕೋಬಹುದು ನಾವು, ಆದರೆ ಒಳಗಡೆಯಿಂದ ದಾಳಿ ಆದರೆ ಏನು ಮಾಡೋಣ ಅನ್ನುವಂಥದ್ದು. ಯಾಕಂದರೆ ಇವ್ರನ್ನ ಕ್ಯಾಪ್ ಮಾಡೋಕ್ಕೂ ಆಗಲ್ಲ. ಕ್ಯಾಪ್ ಮಾಡಿದ್ರೆ ಏನಾಗುತ್ತೆ, ಮಲ್ಟಿ ಪಾರ್ಟಿ ಸಿಸ್ಟಮನ್ನು ಎಲ್ಲೋ ಒಂದು ರೀತಿಯಿಂದ ನಾವು ಡೆಮಾಲಿಷ್ ಮಾಡಿದಾಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ಅ ವೆರಿ ಥಿನ್ ಲೈನ್ ಬಿಟ್ವೀನ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಆರ್ ಬೇಸಿಕ್ ಫಂಡಮೆಂಟಲ್ ರೈಟ್ಸ್ ಇಂದ ಒಂದೇ ಒಂದು ಲೈನ್ ಬಾಕಿ ಹೊರಗಡೆ ಇದ್ದೀವಿ. ಇಲ್ಲಿ ಸಂಪೂರ್ಣವಾದ ಮೋಸ. ಆ್ಯಂಡ್ ಆನ್ ದ ನೇಮ್ ಆಫ್ ಡೆಮೋಕ್ರಸಿ ಇಸ್ ಕಿಲ್ಡ್. ದ್ಯಾಟ್ ಈಸ್ ಒನ್ಸ್ ಅಗೇನ್. ಈಗ ನಾವು ಡೆಮೋಕ್ರಸಿಯ ವಿರೋಧವಾಗಿದ್ದೀವಿ ಅಂತ ಹೇಳಿಕೊಂಡು ಅದರ ಮೇಲೆ ಅಟ್ಯಾಕ್ ಮಾಡುವವರು ಬೇರೆ,
ಬಟ್ ಅದನ್ನೇ ನಂಬ್ಕೊಂಡು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಅಟ್ಯಾಕ್ ಮಾಡ್ತಾರಲ್ಲ, ಹೌದೌದು. ಅದರಂಥ ದ್ರೋಹ ಯಾವುದಲ್ಲ. ಆದರೆ ಇವತ್ತು ನಾವೊಂದು ದೊಡ್ಡ ಆದರೆ ಅಂತ ಹೇಳಬೇಕಾಗಿದೆ. ಯಾಕಂದರೆ ನಮ್ಮ ಜನರು ಅಂಥವ್ರನ್ನ ಮತ್ತೆ ಆಯ್ಕೆ ಮಾಡಿ ಕಳಿಸುವ ಸಂದರ್ಭ ಹುಟ್ಟಾಗ್ತಾ ಇದೆ ಅಲ್ವಾ. ಲೀಗಲಿ ಇಟ್ ಕೆನಾಟ್ ಬಿ ಚಾಲೆಂಜ್ಡ್, ಆರ್ ದೇರ್ ಆರ್ ಸಮ್ ಕಂಪಲ್ಷನ್ಸ್ ವೇರ್ ವಿ ಕೆನಾಟ್ ಇಂಟರ್ಫಿಯರ್. ಬಟ್ ಜನರಿಗೆ ಏನಾಗಿದೆ, ಅವ್ರಿಗೆ ಆ ಪ್ರಜ್ಞಾವಂತಿಕೆಯನ್ನು ತೋರಿಸಿದ್ರೆ ಆಯ್ಕೆ ಏನಿದೆ ಕೇಳದ್ ನಾನು. ಅಲ್ಲ, ಆಯ್ಕೆ ಇರಲಿ ಬಿಡಲಿ, ಇಂಥವ್ರನ್ನ ನಾವು ತಿರಸ್ಕಾರ ಮಾಡಬೇಕು ಅನ್ನೋ ವರ್ಚ್ಯೂಸ್ ವ್ಯಾಲ್ಯೂಸ್ ನಮ್ಮ ಜನರಲ್ಲಿ ಬಂದರೆ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಕಡಿವಾಣ ಬರ್ಬೋದೇನೋ. ಯಾಕಂದ್ರೆ ಇವತ್ತು ಎಷ್ಟು ಓಪನ್ ಆಗಿ ಇವತ್ತು BJP ಜನರನ್ನ ತಗೊಳ್ಳೋದು. ಆ JDU ಯಾರು ನಮ್ಮ ಮುಖ್ಯಸ್ಥ ಬಿಹಾರಿನ ಚೀಫ್ ಮಿನಿಸ್ಟರ್ ಆಗಿರುವಂಥ ನಿತೀಶ್ ಅವ್ರದ್ದು ನೋಡಿದ್ರೆ ಅಂತರೂ ಅವ್ರಿಗೆ ಆಲ್ರೆಡಿ ಹೆಸರಿತ್ತು, ರಾಮ್ ಗಯಾರಾಮ್ ಅಂತ. ಅಂದರೆ ಅದು ಒಂದು ನಡೆನುಡಿಯಲ್ಲಿ ಮಾತಾಡುವಂಥ ಆ ಭಾಷೆಯ ನಡೆನುಡಿಯಲ್ಲಿ ಇರುವಂಥದ್ದು ಬಂದ ಹೋದ ಅಂತ. ಸೊ ಒಬ್ಬ ಚೀಫ್ ಮಿನಿಸ್ಟರ್ ಆಗಿರುವಂಥವ್ರು ಅದೇ ಒಂದು ಬಾರಿ 2 ಬಾರಿ ಅಲ್ಲ, ಚಿಕ್ಕ ಒಂದು 30 ವರ್ಷ 40 ವರ್ಷದಲ್ಲಿ ಇರುವಂಥವನಲ್ಲ, ಅಂಥವ ಬರ್ತಾನೆ. ಆದರೆ ಮೋದಿ ಯಾರು ಜಗತ್ತಿಗೇನೆ ನಾನು ಲೀಡರ್ ಆಗ್ತೀನಿ ಅಂತ ಅಂದ್ಕೊಂಡವರು, ಇಲ್ಲದ್ರೆ ನಾವು ಜಗದ್ಗುರು ಆಗ್ತೀವಿ ಅಂತ ಹೇಳ್ಕೊಂಡು ನಡೆಸ್ತಿರುವಂಥ ಹೆಮ್ಮೆಯಿಂದ ಒಂದು ಲೀಡರ್ಶಿಪ್ಪು, BJP ಲೀಡರ್ಶಿಪ್ಪು ಇನ್ ದ ಪೇರೆಂಟ್ಶಿಪ್ ಆಫ್ RSS, ಸಂಘ ಪರಿವಾರದ ಅಡಿಯಲ್ಲಿ ಇರುವಂಥ ಕೇಡರ್ ಬೇಸ್ಡ್ ಪಾರ್ಟಿ ಇವತ್ತಿಗೆ ಗಯಾರಾಮ್ ಅಂತ ಇವರೇ ಹೆಸರಿಟ್ಟಿರುವಂಥ ಒಬ್ಬ ವ್ಯಕ್ತಿನ ಮತ್ತೆ ಹೂಗಂಬಳಿ ಹಾಕಿ ಕರೆಯುತ್ತಾರಲ್ಲ, ಇವ್ರಿಗೆ ನಾಚಿಕೆ ಇದೆಯಾ? ಅಂದರೆ ಇದು ನಾನು BJP ಬಗ್ಗೆ, RSS ಬಗ್ಗೆ, ಇಲ್ಲ ನಿತೀಶ್ ಕುಮಾರ್ ಬಗ್ಗೆ, JDU ಬಗ್ಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ಅದಕ್ಕೆ ಮಾತ್ರ ಸೀಮಿತವಾಗಿದೆ ಅನ್ನೋದು ಅಲ್ಲ. ಜನರು ಅವನನ್ನ ಮತ್ತೆ ಕೈ ಹಿಡಿತಾರ ಇದಾರಲ್ಲ, ಅಂದರೆ ಇದು ನಮ್ಮ ಸಮಾಜದ ರಕ್ತಗತವಾಗಿದೆ. ಜನಕ್ಕೆ ಅರ್ಥ ಆಗ್ತಿಲ್ವಾ? ಅನಿವಾರ್ಯ, ಅವಶ್ಯವಾಗಿ. ನೋಡಿ, ಡೆಫಿನೆಟ್ಲಿ ಇಫ್ ದೇರ್ ಇಸ್ ಅ ಬೆಟರ್ ಆಲ್ಟರ್ನೇಟಿವ್ ಗಿವನ್. ಇವತ್ತಿಗೆ ಏನಾಗ್ತಾ ಇದೆ, ಪ್ರಜಾತಂತ್ರದಲ್ಲಿ ಒಬ್ಬ 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 ಕಳ್ಳನ್ನು ನಾವು ತೆಗೆದು ಹಾಕ್ತೀವಿ ಅಂತಂದ್ರೆ ಒಬ್ಬೊಬ್ಬ ಹಂತಕ ಬದುಕುತ್ತಿರ್ತಾನೆ. ಅದರ ಪರಿಣಾಮ ರಾಮರಾಜ್ಯ ಆಗಬೇಕು. ಒಬ್ಬ ರಾವಣ ಹೋಗಿ ರಾಮ ಬರುವಂತಾದ ಆಗಿದ್ದಾಗ ಜನರಿಗೊಂದು ವಿಶ್ವಾಸ ಮೂಡುತ್ತೆ. ಇವತ್ತೇನಾಗಿದೆ, ಒಬ್ಬ ಚಿಕ್ಕ ಕಳ್ಳನ್ ತೆಗೆದ್ರೆ ದೊಡ್ಡ ಕಳ್ಳನ್ ತೆಗೆದ್ರೆ ದೊಡ್ಡ ದರೋಡೆಕಾರ, ಆಮೇಲೆ ಒಟ್ಟಿಗೆ 3 ಜನ ಅಷ್ಟೇ ಅಲ್ಲ. ಅದೊಂದು, ಇನ್ನೊಂದು ಸಿಗಾಕೊಂಡೋನೆ ಕಳ್ಳ ಅಂತ. ಎಲ್ಲರೂ ಕಳ್ಳರೆ, ಸಿಗಾಕೊಂಡೋನೆ ಕಳ್ಳ ಅಂತ. ಒಂದು ಬಾರಿ ಇನ್ನೊಂದ್ಸತಿ ಏನ್ ಮಾಡ್ತಾರೆ ಗೊತ್ತಾ ಮೇಡಮ್, ಈ 3 ಚಿಕ್ಕ ಕಳ್ಳ, ಮೀಡಿಯಂ ಕಳ್ಳ, ದೊಡ್ಡ ದರೋಡೆಕಾರ 3 ಜನ ಸೇರಿ ಎಲ್ಲರನ್ನೂ ಲೂಟಿ ಮಾಡ್ತಾರೆ ನೋಡಿ. ಈ ಪರಿಸ್ಥಿತಿಯಲ್ಲಿ ನಾವು ಇರುವಾಗ ಜನರ ಪ್ರಜ್ಞಾವಂತಿಕೆ ಇವತ್ತು ಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ತಾ ಇರೋದು ಅದೇ. ರೈಟ್. ನಾನು ಆರಂಭದಲ್ಲಿ ಇನ್ನೊಂದು ಮಾತನ್ನು ಹೇಳಿದೆ ಹರಿಪ್ರಸಾದ್ ಅವರೇ, ಇವರೇನೋ ದೊಡ್ಡ ನಾಯಕರು ಅಂತ ನಾವೇನು ಜನಪ್ರತಿನಿಧಿಗಳು ಅಂತ ಮಾಡಿರ್ತೀವಿ, ಅವರು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲೋ ಒಂದು ಮೀಟಿಂಗಲ್ಲೋ ಡಿಸಿಷನ್ ತಗೊಂಡ್ಬಿಡ್ತಾರೆ. ಅವರ ಹಿಂದಿರುವಂಥ ಹಿಂಬಾಲಕರು, ಅಭಿಮಾನಿಗಳು, ಕಾರ್ಯಕರ್ತರು ಅಂತ ಇರ್ತಾರಲ್ಲ, ಅವರು ಒದ್ದಾಡೋದು. ಅವರಿಗೆಲ್ಲ ಅನಿಸ್ತಿರುತ್ತೆ, ಅವ್ರ ಆತ್ಮಸಾಕ್ಷಿಗೆ ವಿರುದ್ಧವಾದ ನಡೆಯನ್ನು ನನ್ನ ನಾಯಕ ತಗೊಂಡಿದ್ದಾನೆ ಅಂತ ಅನಿಸ್ತಾ ಇರುತ್ತೆ. ಇವನ ಮೇಲೆ ನಾನೇ ಕೇಸ್ ಹಾಕಬಾರ್ದು ಅನ್ನೋಷ್ಟು ಆಕ್ರೋಶ ಇರುತ್ತೆ. ಆದರೂ ಪಾಪ ನಾಯಕ ಹೋಗ್ತಾ ಇದ್ದಾನೆ, ಅವನ ಹಿಂದೆ ತಾನು ಹೋಗಬೇಕು ಅಂತ. ಕಾನೂನಿನ ಅಡಿಯಲ್ಲಿ ನಾವು ನೋಡೋದಾದ್ರೆ ಇದಕ್ಕೇನು ಕ್ರಮಗಳಿಲ್ವಾ ಅಂತ. ಸೊ ಮೇಡಮ್, ಇಲ್ಲಿ ಈ ಪಕ್ಷಾಂತರ ಅಂತದ್ದು ಈ ಕಾನ್ಸೆಪ್ಟೇ ಒಂದು ದೊಡ್ಡ ಪಿಡುಗು. ಇದು ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಇರ್ತಕ್ಕಂಥದ್ದು ಒಂದು ರೀತಿ. ನಮ್ಮಲ್ಲಿ ಬ್ರಿಟಿಷ್ ಟರ್ಮಲ್ಲೇ ಒಂದು 1937ರಲ್ಲಿ ಇದು ಈ ಚಾಳಿ ಪ್ರಾರಂಭ ಆಯಿತು. ಆಗಿನ ಒಂದು ಪ್ರಜಾಪ್ರತಿನಿಧಿ ಸಭೆಗಳಿಂದ ಇರ್ತದೆ. ಸೊ ಇದಕ್ಕೆ ಅದರದೇ ಆದ ಹಿನ್ನೆಲೆ ಇದೆ ಮೇಡಮ್. ಸೊ ಇಲ್ಲಿ ಈ ಒಂದು ಕಾನ್ಸೆಪ್ಟಲ್ಲಿ ನೀವೇನು ಸಬ್ಜೆಕ್ಟ್ ಇಟ್ಕೊಂಡಿದ್ದೀರಿ ನೋಡೋದಾದ್ರೆ, ಇಲ್ಲಿ ಪಕ್ಷಾಂತರ ನಿಷೇಧ ಅಂತಕ್ಕಂಥ ಒಂದು ಕಾಯ್ದೆ ನಮ್ಮಲ್ಲಿ ಏನಿದೆ, ಸೊ ಇದು ನಮ್ಮಲ್ಲಿ ಸಂಪೂರ್ಣ ವಿಫಲ ಆಗಿರ್ತಕ್ಕಂಥವ್ರು ನಾವು ಕಾಣ್ತೀವಿ. ಏಕೆಂದರೆ ಇದು ಕಾಯ್ದೆ ಇದೆ. ಈಗ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಇಲ್ಲಾಗ್ತಕ್ಕಂಥ ಕೆಲವು ಸಾಕಷ್ಟು ಲೋಪದೋಷಗಳನ್ನು ನೋಡಿ ಈ ಕಾಯ್ದೆನ ಜಾರಿಗೆ ತರ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಮೊರಾರ್ಜಿ ದೇಸಾಯಿಯವರು ಸಹ ಇದನ್ನ ಈ ಒಂದು ಕಾಯ್ದೆನ ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಅವರ ಪಕ್ಷದವರೇ ಅದನ್ನು ವಿರೋಧ ಮಾಡ್ತಾರೆ. ವಿರೋಧ ಪಕ್ಷರನ್ಕೂ ಸಂಪೂರ್ಣ ಅದನ್ನು ವಿರೋಧ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಏಕೆಂದ್ರೆ ಈ ಪಕ್ಷಾಂತರ ನಿಷೇಧ ಅಂತಕ್ಕಂಥದ್ದನ್ನ that was only with the percentage of people going to support the government. ಬಟ್ ಇಲ್ಲಿ ಏನು ಇಲ್ಲ ಅನ್ಕೊಳ್ಳಿ, ಕಾಂಗ್ರೆಸ್ನಲ್ಲಿ ಇವತ್ತಿದ್ದವನು ನಾಳೆ BJPಗೆ ಸೇರ್ಬಿಡ್ತಾನೆ. ಹೇಳ್ತಿದೆ ಹೆಂಗೆಂದ್ರೆ, ಒಂದು ನಮ್ಮಲ್ಲಿ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಸತ್ತೋಗಿದೆ. ರಾಜಕಾರಣಿಗಳಲ್ಲಿ ನಮ್ಮಲ್ಲಿ ಗಾದೆ ಹೇಳ್ತಾರೆ, ಎಲ್ಲಿಯೂ ಸಲ್ಲದವನು ರಾಜಕಾರಣದಲ್ಲಿ ಸಲ್ತಾನೆ ಅಂತ. ಈಗ ಒಬ್ಬ ಅವನಿಗೆ ಇಂಜಿನಿಯರ್ ಆಗಕ್ಕಲ್ಲ, ರಾಜಕಾರಣಕ್ಕೆ ಬರ್ತಾರೆ. ಬೇರೆ ಕಡೆ ಆಗಲ್ಲ.
ಎಲ್ಲಿಯೂ ಸಲ್ಲದವನು ಇಲ್ಲಿ ಸಂತಾನೆ. ಇಲ್ಲಿ ಯಾರು ಕೆಲವಷ್ಟೇ ಸಜ್ಜನ ರಾಜಕಾರಣಿಗಳನ್ನ ಬಿಟ್ರೆ 100ಕ್ಕೆ 5 ಭಾಗ ನೋಡ್ಬೋದಷ್ಟೇ ಬಿಟ್ರೆ, ಇನ್ನು ಬಹುತೇಕ ಭಾಗಶಃ ಎಲ್ಲ ರಾಜಕಾರಣಿಗಳು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು, ಶಾಸಕರಾಗಿರ್ತಕ್ಕಂಥವ್ರು ಅಥವಾ ಜನಪ್ರತಿನಿಧಿಗಳಾಗ ಅವರೆಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲ ಕ್ರಿಮಿನಲ್ ಹಿನ್ನೆಲೆ ಇರ್ತಕ್ಕಂಥವ್ರು. ಯಾರಾದ್ರೂ ನೀವು ಬೆಳ್ ಮಾಡಿ ತೋರಿಸಿ ಇಂಥವ್ರು ಬಹಳ ಸಜ್ಜನ ರಾಜಕಾರಣಿಗಳು ಇದಾರೆ. ಇದು ಕೆಲವ್ರನ್ನ ಹೊರತುಪಡಿಸಿ ಕಡಿಮೆ ಇದೆ ಪರ್ಸೆಂಟೇಜ್. ಸೊ ಇಂಥ ಒಂದು ಸಂದರ್ಭದಲ್ಲಿ ಸೊ ಇಲ್ಲಿ ಇವ್ರಿಗೆ ನೈತಿಕತೆ ಅಂತಕ್ಕಂಥ ಒಂದು ಪರಿಜ್ಞಾನ ಇಲ್ಲ. ಇನ್ನೊಂದು ಪಾಯಿಂಟ್ ಆಡ್ ಮಾಡ್ತೀನಿ, ಸಾರಿ. ಕೇಸ್ ಇದ್ರೆ ಅವ್ರದ್ದು ಏನು ಡಿಗ್ನಿಟಿ ಜಾಸ್ತಿ ಅಂತ, ಜಾಸ್ತಿ ಕೇಸ್ಗಳಿದ್ದಷ್ಟು ಜಾಸ್ತಿ ಜೈಲ್ಗೆ ಹೋಗೋದಷ್ಟು ಅವ್ರಿಗೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇರುತ್ತೆ. ಎಕ್ಸಾಕ್ಟ್ಲಿ ರೈಟ್. ಮತ್ತೆ ಇನ್ನೊಂದು ಇಲ್ಲಿ ಪ್ರಶ್ನೆ ಮಾಡ್ಬೇಕಂತ ಸರ್ ಹೇಳ್ತಾ ಇದ್ರು, ನಮ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮಾರಲಿಟಿ ಅಂತಕ್ಕಂಥದ್ದು ಇದೆ. ಸೊ ಇಲ್ಲಿ ನಾವು ಶಾಸಕರು ಅಥವಾ ಒಂದು ಜನಪ್ರತಿನಿಧಿಗಳು ಗೆಲ್ತಕ್ಕಂಥದ್ದು ಏನಕ್ಕೆ, ಮತದಾರರ ಒಂದು ಹಿತಾಸಕ್ತಿಯನ್ನು ಕಾಪಾಡ್ತಕ್ಕಂಥ ಒಂದು ಉದ್ದೇಶದಿಂದ, ತನ್ನ ಕ್ಷೇತ್ರದ ಜನತೆಯ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಒಂದು ದೃಷ್ಟಿಯಿಂದ ಮತದಾರರು ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಹೋಗಿ ಪ್ರಾಮಾಣಿಕವಾಗಿ ಮತ ಚಲಾವಣೆ ಮಾಡಿ ಬರ್ತಾರೆ. ಸೊ ಇಂಥ ಒಂದು ವಿಚಾರದಲ್ಲಿ ಅಟ್ಲೀಸ್ಟ್ ನೀವು ಹೇಳ್ತೀರಿ ಪಕ್ಷದ ಕಾರ್ಯಕರ್ತರು, ಪಕ್ಷ ಸಿದ್ಧಾಂತಗಳು, ಅದು ಬೇಡ ಬಿಟ್ಬಿಡಿ. ನಾನು ಗೆಲ್ಸಿರ್ತಕ್ಕಂಥ ಜನ ನನ್ನ ಮೇಲೆ ಏನ್ ನಂಬಿಕೆ ಇಟ್ಬಿಟ್ಟು ಯಾತಕ್ಕೋಸ್ಕರ ನನ್ನ ಗೆಲ್ಸಿದ್ದಾರೆ ಅಂತಕ್ಕಂಥ ಒಂದು ಸಾಮಾನ್ಯ ಪರಿಜ್ಞಾನನೂ ಸಹ ಮರ್ಸ್ಬಿಟ್ಟು ಇವ್ರು ಹೋಗ್ಬಿಟ್ಟು ಪಕ್ಷ ಬೇಕಾಬಿಟ್ಟು ಈ ಕುದುರೆ ರಾಜಕಾರಣ ಮಾಡ್ಕೊಂಡು, ರೆಸಾರ್ಟ್ ರಾಜಕಾರಣ ಮಾಡ್ಕೊಂಡು, ಇವ್ರು ಬೇಕಾದ ಕಡೆ ಹೋಗ್ಕೊಂಡು, ಇವ್ರಿಗೆ ಇದೆಲ್ಲ ಇಂಟೆನ್ಷನ್ ಉದ್ದೇಶ ಇಷ್ಟೇನೆ, ಇವರ ಒಂದು ಸ್ವಾರ್ಥವನ್ನ ಕಾಪಾಡ್ಕೊಳ್ತಕ್ಕಂಥ ಒಂದು ಉದ್ದೇಶ. ರೈಟ್ ಬರ್ತೀನಿ ನಾನು. ಪುರಾಣಿಕ್ ಸರ್, ಕರಡಿ ಸಂಗಣ್ಣ ಅಂದ್ರೆ ಬಿಜೆಪಿ ಅಂದ್ರೆ ಕರಡಿ ಸಂಗಣ್ಣ ಅನ್ನೋ 9 ಸತಿ ಇದು ಮಾಡ್ಕೊಂಡಿದ್ರು. ಹೌದು, ಈ ತರದ ವಾತಾವರಣ. ಆಮೇಲೆ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರು ಅಂತ ಹೇಳಿದ್ರೆ ಕಾಂಗ್ರೆಸ್. ಈ ತರದ ವಾತಾವರಣಗಳ ನಡುವೆ ಹಲವಾರು ವರ್ಷಗಳ ಕಾಲ ಒಂದು ಪಕ್ಷದಲ್ಲಿ ಇರ್ತಾರೆ ಅಂದ್ರೆ ಅವರ ಸಿದ್ಧಾಂತ ಒಪ್ಕೊಂಡಿರ್ತಾರೆ. ನಾವು ನಮ್ಮ ಮನೇಲಿ ಇರ್ತೀವಿ, ನಮ್ಮ ಮನೆಗೆ ನಾವು ಒಪ್ಕೊಂಡಿರ್ತೀವಿ. ಇಮ್ಮಿಡಿಯೇಟ್ ಆಗಿ ಒಂದೊಂದು ಯಾವುದೋ ಒಂದು ವ್ಯತಿರಿಕ್ತವಾದಂತಹ ನಿರ್ಧಾರಕ್ಕೆ ತಾನು ಆ ನಿರ್ಧಾರವನ್ನು ಬದಲಿಸಿ ಬೇರೆ ಪಕ್ಷದಲ್ಲಿರೋದ್ರಂಥದ್ದು ಸುಲಭನ? ಅಲ್ಲಿ ಏನು ಕಾಣುತ್ತೆ ನಿಮಗೆ ಅಂದರೆ ಈ ನಿರ್ಧಾರಕ್ಕೆ ಬರ್ತಾರೆ ಅಂದರೆ ಆ ಹಿರಿಯ ನಾಯಕರಲ್ಲಿ ಅಥವಾ ಪಕ್ಷಾಂತರ ಮಾಡೋರ ಆ ಮನೋಭಾವ ಏನಾಗಿರುತ್ತೆ ಅಂತ ನಿಮ್ಮ ವಿಶ್ಲೇಷಣೆ ಸರ್? ಪಕ್ಷಾಂತರ ಮಾಡೋದು ಇಚ್ಛೆ ಅದೇನೆ ಅವ್ರು ನಮ್ಮ ಮಿತ್ರರು ಹೇಳಿದ್ರು, ಅರವಿಂದ್ ಮತ್ತೆ ನಮ್ಮ ಹರಿಪ್ರಸಾದ್ ಹೇಳಿದಾಗೆ ನೈತಿಕ ಅಧಪತನ. ಇನ್ನು ಪಕ್ಷಾಂತರ ಅಂತಕ್ಕಂಥ ಬದಲು ನೀವು ಹೇಳಿದ್ರೆ ಪಾರ್ಟಿ ಜಂಪಿಂಗ್ ಅಂತ, ನಮ್ಮ ಪೊಲಿಟಿಕಲ್ ಜಾರ್ಗನ್ ನಲ್ಲಿ ಪಾರ್ಟಿ ಹಾಪಿಂಗ್ ಅಂತ ಕರಿತೀವಿ. ಪಾರ್ಟಿ ಹಾಪಿಂಗ್ ಅಂದ್ರೆ ಇಟ್ ಹಸ್ ಗಾಟ್ ಸಮ್ ರೆಲೆವೆನ್ಸ್ ಇನ್ ಟರ್ಮ್ಸ್ ಆಫ್ ಕನ್ವಿಕ್ಷನ್, ಐಡಿಯಾಲಜಿ ಆರ್ ದೇರ್ ಓನ್ ಪರ್ಸನಲ್ ಲಾಯಲ್ಟಿ ಟು ದಿ ಪಾರ್ಟಿ ಅಂಡ್ ಆಲ್ ದಟ್. ಅದು ನಾಟ್ ಫಾರ್ ಪರ್ಸನಲ್ ಗೇನ್. ಅದೇ ಇವರು ಹೇಳಿದ್ರಲ್ಲ, ಪ್ರಸಾದ್ ಹೇಳಿದಾಗ ಸ್ವಾರ್ಥಕ್ಕೋಸ್ಕರ ಇದು ಪಕ್ಷಗಳನ್ನ ಬಿಡ್ತಾರೆ. ಅಂದ್ರೆ ಕೊನೆಗಳಿಗೆಲ್ಲಿ ಕರಡಿ ಸಂಗಣ್ಣ ಬಿಜೆಪಿ ಅವ್ರಿಗೆ ಹೇಳಿದ್ರು ನಮ್ಗೆ ಏನಾದ್ರು ಅಶ್ಯೂರೆನ್ಸ್ ಕೊಡಿ ಅಂತ. ಅಶ್ಯೂರೆನ್ಸ್ ಕೊಡ್ಲಿಲ್ಲ. ಓವರ್ ನೈಟ್ 24 hours. ಜೊತೆಗೆ ಪಕ್ಷಾಂತರನ್ನ ಜೊತೆಗೆ ಈ ನೈತಿಕ ಆರೋಪತನ ಕಮ್ಯುನಿಸ್ಟ್ ಪಾರ್ಟಿ ಒಳಗೆ ಬಿಟ್ಟು ಅಲ್ಲೂ ಇತ್ತೀಚೆಗೆ ಒಂಥರ ಮರ್ಡರ್, ಕರಪ್ಷನ್, ವೈಲೆನ್ಸ್ ಅಂತ ಆಪಾದನೆ ಇದೆ. ಅದು ಕೋರ್ಟ್ ತೀರ್ಮಾನ ಮಾಡಿದೆ. ಆದ್ರೆ ನೈತಿಕ ಅಧಪತನ, ಸೈದ್ಧಾಂತಿಕವಾದ ಒಂದು ನಿಲುವನ್ನ ಯಾವ ಪಕ್ಷದ ಸದಸ್ಯರು ಇಟ್ಕೊಳ್ಬೇಕಾಯ್ತು ಅದು ಸಂಪೂರ್ಣವಾಗಿ ಅವ್ರು ಹೇಳಿದ್ರು 95%. ಐ ಅಗ್ರಿ ವಿತ್ ಯು 100%. ಯಾಕಂದ್ರೆ ಅದು ಈ ಪಕ್ಷಗಳಲ್ಲಿ ಇಲ್ಲ. ಯಾಕಂದ್ರೆ ನಿತೀಶ್ ಕುಮಾರ್ನ ಸ್ವಾಗತ ಮಾಡಿದಂತ ಮೋದಿ ಅವರು, ಅವರ ಒಂದು ತ್ಯಾಗ, ಮೋದಿ ಅವರ ವೈಯಕ್ತಿಕವಾದ ಇಂಟಿಗ್ರಿಟಿ ಏನಿದೆ ಅದಕ್ಕೇನು ಹೋಲಿಸಿದ್ರೆ ಅವ್ರು ಹೇಗೆ ಇದನ್ನ ಅಲೋ ಮಾಡಿದ್ರು ಅಂತ. ಅಂದ್ರೆ ಏನಾಯ್ತು, ಮೋದಿ ಅವರನ್ನ ಅಧಿಕಾರದಲ್ಲಿಟ್ಟು ಅವರ ಹತ್ತಿರದಲ್ಲಿರ್ತಕ್ಕಂಥವ್ರು ಯಾರನ್ನ ಬೇಕಾದ್ರೂ ಅಧಿಕಾರ. ಇನ್ನೊಂದು ಪಕ್ಷಾಂತರದ ಅನೈತಿಕತೆ ಅಂತ ಅಂದ್ರೆ ಅದು ಬಹುಶಃ ಬಹಳ ದೊಡ್ಡದು, ಒಂದು ರೀತಿಯಲ್ಲಿ ಕ್ಯಾನ್ಸರ್ಗಿಂತ ದೊಡ್ಡದು. ಏನಂದ್ರೆ ಯಾರ ಮೇಲೆ ಆಪಾದನೆಗಳಿದೆಯಾ, ಸೀಬೆ ಹಗರಣ ಆಗ್ಬೋದು ಅಥವಾ ಲಂಚದ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯ ಸರ್ಕಾರದ ಹಣವನ್ನ ಖಜಾನೆಯನ್ನು ಲೂಟಿ ಮಾಡಿ ಅವರೆಲ್ಲರೂ ಬಿಜೆಪಿ ಪಕ್ಷಕ್ಕೆ ಸೇರಿದ ತಕ್ಷಣ ಅವ್ರ ಮೇಲೆ ಕೇಸೇ ನಾವು ಕಾಣ್ತಾನೆ ಇಲ್ಲ. ಅಂದ್ರೆ ಕೋರ್ಟ್ಗಳನ್ನು ಸಹ ಅವ್ರು ಸೈಲೆಂಟ್ ಆಗಿರೋದನ್ನ ನೋಡಿದ್ರೆ ಆಶ್ಚರ್ಯ ಏನಪ್ಪಾ ಲಾಜಿಕಲ್ ಎಂಡಿಂಗ್. ಈ ಲಲ್ಲೂ ಪ್ರಸಾದ್ 17-18 ವರ್ಷ ಆಯ್ತು, ಓಕೆ, ನಮ್ ಲೀಗಲ್ ಸಿಸ್ಟಮ್ ಹಾಗೆ ಇದೆ, ಬೆನಿಫಿಟ್ ಆಫ್ ಡೌಟ್ ಕೊನೆಯವರೆಗೂ. ಬಿಕಾಸ್ 100% when you take 100%, not even one single person should be punished. Okay, that point I agree. Okay. In the point of the present system, ಪಕ್ಷಾಂತರ ಅನ್ನೋದು ಹಿಂದೆ ಅಮೆರಿಕಾದಲ್ಲಿ ಆಗ್ಲಿ ಮತ್ತೆ ಕೆನಡಾದಲ್ಲಿ ಆಗ್ಲಿ ಬೇರೆ ದೇಶದಲ್ಲಿ, ಯುಕೆನಲ್ಲಂತೂ ಚೆಂಬರ್ಲಿನ್ ಮತ್ತೆ ಚರ್ಚಿಲ್ ಇವರೆಲ್ಲ ಪಕ್ಷಾಂತರ ಮಾಡಿದ್ದಾರೆ. ಅದು ಪಕ್ಷ ತ್ಯಾಗ ಮಾಡಿದ್ದಾರೆ, ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ಅವ್ರು ಈ ರೀತಿ ಅಧಿಕಾರದ ಆಸೆಗೆ ಹೋದ್ರು ಅಂತಲ್ಲ, ಯಾವ್ದೋ ಒಂದು ಪಾಯಿಂಟ್ ಆಫ್ ನಮ್ಮಲ್ಲೇ ತಗೊಳ್ಳಿ.
ಈ ಕಾಂಗ್ರೆಸ್ ಓ ಅಂಡ್ ಕಾಂಗ್ರೆಸ್ ಐ ಅಂತ ಸ್ಪ್ಲಿಟ್ ಆಯ್ತಲ್ಲ, ಅವಾಗ ನಿಜಲಿಂಗಪ್ಪನವರು, ಸಂಜೀವ್ ರೆಡ್ಡಿ, ಆಮೇಲೆ ಅತುಲ್ಯ ಘೋಷ್ ಈ ಮುಂತಾದವರು ಒಂದು ಸೈದ್ಧಾಂತಿಕ ವಿಚಾರದಲ್ಲಿ ಸರ್ವಾಧಿಕಾರತ್ವದ ಇಂದಿರಾ ಗಾಂಧಿಯ ಒಂದು ನಡವಳಿಕೆಯನ್ನ ವಿರೋಧಿಸಿ ಅವ್ರ ಪಕ್ಷ ಮಾಡಿ ಕಾಂಗ್ರೆಸ್ ಅಂತ ಇದ್ರು. ಅದನ್ನ ಸಿಂಡಿಕೇಟ್ ಅಂತ ಕನ್ನಡ, ಅದಕ್ಕೆ ಕಾಂಗ್ರೆಸ್ ಐ ಅಂತ ತನ್ನ ಹೆಸರು ಇಟ್ಕೊಂಡು ಅಧಿಕಾರಕ್ಕೆ ಬಂದ್ರು. ಸೊ ಈ ರೀತಿಯ ದೊಡ್ಡ ದೊಡ್ಡ ಒಂದು ಉದಾಹರಣೆಗಳನ್ನು ನೋಡ್ತೀವಿ. ಆದ್ರೆ ನೀವು ಹೇಳಿದ ಏನು ಕರಡಿ ಸಂಗಣ್ಣ ಆಗ್ಲಿ, ಅಖಂಡ ಶ್ರೀನಿವಾಸ ಮೂರ್ತಿ ಆಗ್ಲಿ, ಅವ್ರು ನಿನ್ನೆವರೆಗೂ ಪಕ್ಷವೂ ಸಹ ಅವರನ್ನು ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅನ್ನೋದು ಇರುತ್ತೆ. ಆದ್ರೆ ಕರಡಿ ಸಂಗಣ್ಣ ಆಗ್ಲಿ, ಅಖಂಡ ಶ್ರೀನಿವಾಸ ಮೂರ್ತಿ 24 ಗಂಟೆಗಳ ಒಂದು ಅವಧಿಯಲ್ಲಿ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂದ್ರೆ ಅವ್ರಿಗೂ ಸಹ ಅಧಿಕಾರದ ಅವಶ್ಯ ಇದೆ, ಅವ್ರಿಗೂ ಸಹ ಅಧಿಕಾರವನ್ನ ಪಡೆಯಬೇಕಂದ್ರೆ. ಅಂದ್ರೆ ಏನಾಯ್ತು, 90%. ಈಗ ಒಂದು ಉದಾಹರಣೆ ಹೇಳ್ತೀನಿ ದಿವೇಶ್, ಏನಂದ್ರೆ ಹಿಂದೆ ಸುಮಾರು ಫಸ್ಟ್ ಟೈಮ್ ಡಿಫೆಕ್ಷನ್ ಅನ್ನೋದು ನಮ್ ರೋಗ ಬಂತಲ್ಲ, ಅದರಲ್ಲಿ ಸುಮಾರು 230 ಶಾಸಕರುಗಳು ಪಕ್ಷಾಂತರ ಮಾಡಿದಾಗ ಅವ್ರು ಹೇಳಿದಾಗ, ಅರವಿಂದ್ ಹೇಳಿದಾಗ ಆಯಾರಾಮ್ ದಯಾರಾಮ್ ಹರಿಯಾಣ ದೊಡ್ಡ ಉದಾಹರಣೆ ಆಗೋಯ್ತು. ಆಮೇಲೆ ಈ ಪಕ್ಷಾಂತರ ಕಾನ್ಸೆಪ್ಟ್ ಗೆ ಅವನು ಮಾಸ್ಟರ್ ದೊಡ್ಡ ಗುರು ಇದ್ದಂಗೆ 1967ರಲ್ಲಿ ಒಂದೇ ದಿವಸದಲ್ಲಿ 3 ಪಾರ್ಟಿ ಚೇಂಜ್ ಮಾಡ್ತಾರೆ. ಗಯಾಲಾಲ್ ಅಂತ ಅಲ್ಲ ಪ್ರಸಾದ್ ಹೇಳ್ತೀನಿ, 237 224 ಸದಸ್ಯರಲ್ಲಿ 116 ಸದಸ್ಯರುಗಳು ಪಕ್ಷಾಂತರ ಮಾಡಿದ ನಂತರ ಅವರು ಮಂತ್ರಿಗಳಾಗ್ತಾರೆ. ದೇ ಆರ್ ಸ್ವೋರ್ನ್ ಆಸ್ ಮಿನಿಸ್ಟರ್ಸ್ ಬೈ ಡಿಫರೆಂಟ್ ಸ್ಟೇಟ್ ಗವರ್ನಮೆಂಟ್ಸ್. ವಾಟ್ ಡಸ್ ಇಟ್ ಮೀನ್? ಅಧಿಕಾರವನ್ನು ಆಸೆಗೋಸ್ಕರ ಮತ್ತು ಅಧಿಕಾರವನ್ನು ನೀಡಲಿಕ್ಕೆ ಪಕ್ಷಗಳು ಸಹ ತಯಾರಾಗಿದ್ದಾವೆ ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನು ನೋಡಿದ್ರೆ ಈ ಪಕ್ಷಾಂತರ ಅನ್ನೋದು ಏನು ಈಗ ಆಂಟಿ ಡಿಫೆಕ್ಷನ್ ಲಾಯರ್ ಹೇಳ್ಬೇಕು, ಇಟ್ ಹಸ್ ಬಿಕಮ್ ಇನ್ಎಫೆಕ್ಟಿವ್. ಯಾಕಂದ್ರೆ ರಂಗೋಲಿ ಕೆಳಗೆ ನುಸಿಯ ಅಂತ ಬಂದಿದ್ದಾರೆ. ಈಗ ಆಪರೇಷನ್ ಕಮಲಾ ನೋಡಿದ್ರಿ, ಆಪರೇಷನ್ ಕಾಂಗ್ರೆಸ್ ನೋಡಿದ್ರಿ, ಆಪರೇಷನ್ ಎಕ್ಸೆಟ್ರಾ ನೋಡಿದ್ರಿ. ಅಂದ್ರೆ ಆಯ್ತು, ಎಲ್ಲ ಪಕ್ಷಗಳು ಅಧಿಕಾರಕ್ಕೋಸ್ಕರ ಪಕ್ಷಾಂತರಿಗಳನ್ನ ರಕ್ಷಣೆ ಕೊಡ್ತಾರೆ, ಅವರ ಅಪರಾಧಗಳನ್ನ ಮುಚ್ಚಲಿಕ್ಕೆ ಅವ್ರಿಗೆ ಸಹಾಯ ಮಾಡ್ತಾರೆ, ಮತ್ತು ಅವರ ಗಳಿಸಿರ್ತಕ್ಕಂಥ ಸಂಪತ್ತನ್ನ ಪಕ್ಷಕ್ಕೆ ಕೊಡ್ತಾರೆ. Electoral bonds ತಗೊಳ್ಳಿ. Electoral bonds is the biggest fraud in this country. It's a legal kind of corruption. So ಈ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ, let us not isolate Pakshantara from the political ethics and morality of the country. Correct. Political culture, political morality, ideological sincerity or obedience, they are all dead in India as on today. ಅವ್ರು ಹೇಳಿದ ಎಕ್ಸೆಪ್ಷನ್ ಒಳ್ಳೆಯವರು ಇರ್ಬೋದು ಅಂತ, ನಜೀರ್ ಸಾಬು, ಕಟ್ಟಾಳ್ ಮಂಜಪ್ಪ, ನಿಡ್ಲಿಂಗಪ್ಪ ಅಂತಾರೆ. ಅವರೆಲ್ಲ ಗತಕಾಲದ ವೈಭವವನ್ನ ತೋರ್ತಕ್ಕಂಥ ಗಣ್ಯರವರು, ಪ್ರತಸ್ಮರಣೀಯ. ಇವತ್ತು ಪ್ರತಸ್ಮರಣೀಯವಾದ ರಾಜಕಾರಣಿಗಳು ಯಾರೂ ಇಲ್ಲ ಎನ್ನುವುದೇ ನಮ್ಮ ಭಾರತದ ಪ್ರಜಾಪ್ರಭುತ್ವದ ದೊಡ್ಡ ದುರಂತ. ಪಕ್ಷಾಂತರ ಎಂತಕ್ಕಂಥದ್ದು ಈ ಪ್ರಜಾಪ್ರಭುತ್ವವನ್ನ ಹಂತವಾಗಿ ಕೊಲ್ಲಿರ್ತಕ್ಕಂಥ ಒಂದು ರೀತಿಯ ಪಿಡುಗು ಎಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ರೈಟ್ ಅರವಿಂದ್ ಅವರೇ, ಇವತ್ತು ನಾವು ನೋಡ್ತಾ ಇರೋದು ಪಾಲಿಟಿಕ್ಸ್ ಅಂದರೆ ಲೀಡರ್ಶಿಪ್ಪು. ಜನರಿಗೆ ಒಂದು ಲೀಡರ್ಶಿಪ್ ಕೊಡಬೇಕು. ಮುಂದೆ ನಮ್ಮ ಜಗತ್ತು ಹೇಗಾಗೋದಿದೆ 10 ವರ್ಷದ ಮುಂದೆ, 20 ವರ್ಷದ ಮುಂದೆ, ಅದಕ್ಕೋಸ್ಕರ ನಮ್ಮ ಸೊಸೈಟಿನ ಅದಕ್ಕೆ ಬಿಲ್ಡ್ ಮಾಡಬೇಕು. ಯಾವುದೋ ಒಂದಿಷ್ಟು ತೊಡಕುಗಳು ಬರೋವೆ, ಅದಕ್ಕೆ ನಾವು ರೆಸಿಲಿಯಂಟ್ ಆಗಿ ಉಳಿಬೇಕು ನಮ್ಮ ಸಮಾಜ ಅನ್ನುವಂಥ ಲೀಡರ್ಶಿಪ್ ಕೊಡಬೇಕು ಅನ್ನೋದಿಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪಲ್ಸ್ ಆಫ್ ದ ಪೀಪಲ್ ಅಂಡ್ ದೆನ್ ಪ್ರೊಜೆಕ್ಟ್ ದ ಸೇಮ್ ಥಿಂಗ್ ಅಂತ. ಜನರು ಏನ್ ಬಯಸ್ತಾರೋ ಅದಕ್ಕೆ ನಾನು ಉಡಿತೀನಿ ಅಂತ. ಇವಾಗ ಮೋದಿ ಅವರು ಬಂದಾಗಿಂದ ನೀವು ನೋಡಿ, ಇವನ್ ಮನಮೋಹನ್ ಸಿಂಗ್ ಬಂದಾಗಿಂದನೂ ಆ ಅಧಿಪತನ ಅಂದ್ರೆ ದಟ್ ವಾಸ್ ಡೆಮಾಲಿಷಿಂಗ್ ಮೊರಾಲಿಟಿ. ಅಂದ್ರೆ ಇವತ್ತಿಗೆ ಲೀಡರ್ಶಿಪ್ಪು, ಗಾಂಧೀಜಿ ಇಡೀ ಇಂಡಿಯಾ ಹೇಳುತ್ತೆ ಪಾಕಿಸ್ತಾನಕ್ಕೆ ದುಡ್ಡು ಕೊಡಬೇಡಿ ಅಂತ, ಕೊಡಲೇಬೇಕು, ನಾನು ಜೀವಂತ ಇರಬೇಕು ಅಂತ ಕೂತ್ಕೊಳ್ತಾರೆ. ಅಂದ್ರೆ ಇಡೀ ಇಂಡಿಯಾ ಅವಾಗ ಬದಲಾಗತ್ತೆ, ಹೌದು ಕೊಟ್ಬಿಡೋಣ ಅಂತ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರೋದು? ಅಂದ್ರೆ ಅದು ಸರಿಯೋ ತಪ್ಪೋ ಆ ಡಿಬೇಟ್ನಲ್ಲಿ ನಾನು ಹೋಗ್ತಾ ಇಲ್ಲ. ಅಂದ್ರೆ ಜನರ ಜೊತೆಗೋ ಜನರ ವಿಪರೀತವಾಗೋ ಮಾರಾಲಿಟಿ ಅಂದ್ರೆ ಇದೆ ಅನ್ನುವಂಥ ಲೀಡರ್ಸ್ ಇದ್ರು, ಜನರಿಗೆ ಅವರ ಸ್ಟ್ರೈಡ್ ಅಲ್ಲಿ ತಗೊಳ್ತಾ ಇದ್ರು. ಅರ್ಥ ಆಯ್ತಲ್ವಾ? ಇವತ್ತು ಹಾಗಿಲ್ಲ. ವಾಟ್ ಡು ದ ಪೀಪಲ್ ಲೈಕ್? ನಿಮ್ ಮೊನ್ನೆ ಇರುವಂತ ಕಾರ್ಯಕ್ರಮದಲ್ಲೇ ನಾವು ಹೇಳಿದ್ವಿ, ಇವರು ಜಯಲಲಿತಾ ಅವರು ನಿಮ್ಗೆ ಏನ್ ಬೇಕು, ನಲ್ಲಿ ಬೇಕೋ, ಮೂಲಭೂತ ಸೌಕರ್ಯ ಬೇಕೋ, ಟಿವಿ ಬೇಕು ಅಂತ ಕೇಳಿದಾಗ ಟಿವಿ ಅಂತ ಹೇಳಿದ್ರು, ಅವಳು ಟಿವಿನೇ ಕೊಟ್ರು. ಸೊ ಪೀಪಲ್, ಲೀಡರ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ದ ಪಲ್ಸ್ ಅಂಡ್ ದೆನ್ ಡೂ ಇಟ್. ಇವತ್ತು ಅಂಡರ್ ಗ್ರೌಂಡ್ ಸಿವರೇಜ್ ಸರಿಯಾಗಿದೆಯೋ ಇಲ್ಲೋ ನೋಡಲ್ಲ, ಬಟ್ ಚೆನ್ನಾಗಿರೋ ಪಾರ್ಕ್ಸ್ ಮತ್ತು ಎಕ್ಸಸೈಸ್ ಮಾಡಕ್ಕೆ ಇಡ್ತಾರೆ. ಅಂದ್ರೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡುವಂತ, ಹೊರಗೆ ಕಾಣುವಂತ, ಅದನ್ನ ತೋರಿಸ್ಬಿಟ್ಟು ಓಟ್ ಕೇಳುವಂತ, ಪ್ರಭಾವ ಬೀರುವಂತ, ಜನರಿಗೆ ಬೇಕಾಗಿರುವಂತ ಸವಲತ್ತುಗಳನ್ನ ಮಾಡಿಕೊಡ್ತಾರೆ ಹೊರತು, ಅಂದ್ರೆ ಅಲ್ಟಿಮೇಟ್ಲಿ ಎಲೆಕ್ಷನ್ ಇಂಜಿನಿಯರಿಂಗ್ ಅದು. ಇಟ್ ಈಸ್ ನಾಟ್ ಲೀಡರ್ಶಿಪ್. Today, I would also like to go and declare that today they are considering this as a profession. ಸೊ ನನಗೆ ನನ್ನ ಪ್ರೊಫೆಷನ್ ಅಲ್ಲಿ ನನಗೆ ಇಂತಲ್ಲಿ ಅವಕಾಶ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗ್ತೀನಿ, ತಪ್ಪಲ್ಲ. ಈ ಕಂಪನಿಯಲ್ಲಿ ಇಲ್ಲ, ಆ ಕಂಪನಿಗೆ ತೊಗೊಳ್ತೀನಿ. ಈ ಕಂಪನಿದ ಆರ್ಡರ್ ಇಲ್ಲ, ಅಲ್ಲಿ ಹೋಗ್ತೀನಿ. ಕರ್ನಾಟಕದಲ್ಲಿ ಸಿಗ್ತಲ್ಲ, ಡೆಲ್ಲಿಗೆ ನಾನು ಬಿಸ್ನೆಸ್ ಮಾಡೋಕೆ ಹೋಗ್ತೀನಿ, ತಪ್ಪಲ್ಲ. ಸೊ
ಪೀಪಲ್ ಆರ್ ಥಿಂಕಿಂಗ್ ಇಟ್ ಇಸ್ ಸೇವ್ ಅನ್ನೋದಲ್ಲ, ಐಡಿಯಾಲಜಿ ಅನ್ನೋದಲ್ಲ, ಈ ರೀತಿ ಕೆಲಸ ಮಾಡಿ ಜನರನ್ನ ಕೈ ಹಿಡಿಬೋದು ಅನ್ನುವಂಥದ್ದಲ್ಲ, ಇಲ್ಲಿ ಸ್ಯಾಕ್ರಿಫೈಸ್ ಅನ್ನೋದಲ್ಲ, ಇಲ್ಲಿ ಗ್ರಾಟಿಫಿಕೇಶನ್ ಅನ್ನೋದಿದೆ. ಈಗ ರಾಜಕಾರಣನ ಹಂಗಾದ್ರೆ ಇಲ್ಲಿ ಆಪರ್ಚುನಿಟಿ ಉದ್ಯಮ ಅಂತ ಚೇಂಜ್ ಮಾಡ್ಕೋಬಹುದು, ಉದ್ಯಮ ದೇ ಹ್ಯಾವ್ ಟು ಡೂ ಇಟ್, ದೇ ಹ್ಯಾವ್ ಟು ಉದ್ಯಮ ಅಲ್ಲ ದಂಧೆ, ಸಾರಿ ಉದ್ಯಮ ಅಂದ್ರೆ ಅದು ಲೀಗಲೈಸ್ಡ್ ಇರುತ್ತೆ, ಇದು ದಂಧೆ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ದಂಧೆ ಅಂದ್ರೆ ಹೀಗೆ. ನಂಬರ್ 2 ಎಕ್ಸಾಕ್ಟ್ಲಿ ಐ ಅಗ್ರಿ ವಿತ್ ಹರಿಪ್ರಸಾದ್, ಐ ಅಗ್ರಿ ವಿತ್. ಯಾವಾಗ ಎಕ್ಸೆಪ್ಟ್ ಸರ್ ಹೇಳಿ ಸರ್, ಹೇಳಿ ಪುರಾಣಿಕ್ ಸರ್. ದಂಧೆ ಅಂತ ಹೇಳಿದ್ರಲ್ಲ, ಅಲ್ಲಿ ಒಂದು ಅನೈತಿಕವಾದ ಇದನ್ನ ನಾವು ದಿನನಿತ್ಯವೂ ಕಾಣ್ತೇವೆ. ಯಾಕಂದ್ರೆ ಭ್ರಷ್ಟಾಚಾರ ಮತ್ತು ರಾಜಕಾರಣಿ ಇವೆರಡನ್ನ ಸಪರೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ರಾಜಕಾರಣಿಯ ಒಂದು ಅಫಿಡವಿಟ್, ಈಗ ಮೊನ್ನೆ ಚುನಾವಣೆಯಲ್ಲಿ ಅವ್ರು ಕೊಟ್ರಲ್ಲ ಆಸ್ತಿ, ಇದು ನೋಡಿದ್ರೆ 10 times 20 times ನಾವು ಮೊನ್ನೆ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಏನಾಯ್ತು, ಈ ರಾಜಕಾರಣಿಗೆ ಇರ್ತಕ್ಕಂಥದ್ದು ಅಧಿಕಾರದ ಮೂಲಕ ಹಣ ಗಳಿಸುವುದು, ಸಂಪತ್ತನ್ನ ಮಾಡುವುದು, ಮತ್ತೆ ತನ್ನ ವಂಶವನ್ನು ಉದಾಹರಣೆ. ಅಂದ್ರೆ ರಮೇಶ್ ಕುಮಾರ್ ಸ್ಪೀಕರ್ ಒಂದ್ಸರಿ ಹೇಳಿದ್ರು, ಅವರು ಏನ್ ಹೇಳಿದ್ರು, ಕಾಂಗ್ರೆಸ್ ನಲ್ಲಿ ನಾವು ಇಂದಿರಾ ಗಾಂಧಿ ಅವರಿಗೆ ಮತ್ತು ಆ ಕುಟುಂಬಕ್ಕೆ ನಾವು ಒಬಿಡಿಯಂಟ್ ಆಗಿರ್ಬೇಕು, ಅಥವಾ ಒಂದು ರೀತಿಯಲ್ಲಿ ಕೃತಜ್ಞತೆಯಿಂದ ಇರ್ಬೇಕು. ಏನು, ನಾವು 4 ಜನ್ಮಕ್ಕೆ ಆಗುವಷ್ಟು ಆಸ್ತಿಯನ್ನ ಮಾಡಿದ್ದೀವಿ ಅಂತಕ್ಕಂಥ ಕಾಂಗ್ರೆಸ್ ಶಾಸಕರ ಬಗ್ಗೆ ಅವರು ಹೇಳಿದ್ದು, ಕಾಂಗ್ರೆಸ್ ಮಂತ್ರಿಗಳ ಬಗ್ಗೆ ಅವರು ಹೇಳಿದ್ರು. ಅಂದ್ರೆ ಈ ಬಿಜೆಪಿ ಅವರು ಸುಮಾರು 10 ವರ್ಷದಿಂದ ಬೆಳೆದಿದ್ದಾರೆ, ಅದ್ರಲ್ಲಿ ಒಂದು 5-6 ವರ್ಷ ಬಿಗಿನಿಂಗ್ ಚೆನ್ನಾಗಿತ್ತು. ಈಗ ಅವ್ರಿಗೂ ಸಹ ಇದಕ್ಕೆ ಸೇರಿಸುವಂತ ರಮೇಶ್ ಕುಮಾರ್ ಹೇಳಿರೋದಕ್ಕೆ ಅವ್ರನ್ನೂ ಸೇರಿಸಬಹುದು ನಾವು, ಯಾಕಂದ್ರೆ ಸಾಕಷ್ಟು ಉದಾಹರಣೆಗಳಿದೆ. ಆದ್ರಿಂದ ಪಕ್ಷಾತೀತವಾಗಿ ನೋಡುವುದಾದ್ರೆ ಇದೊಂದು ವ್ಯವಹಾರ ಅನ್ನೋದಕ್ಕಿಂತ ಈ ಒಂದು ಸ್ವಾರ್ಥದ ರಾಜಕಾರಣಕ್ಕೆ ರಾಜಕೀಯ ಪಕ್ಷಗಳಿರ್ತಕ್ಕಂಥ ಒಂದು ಏನು ನಾಯಕರಿದ್ದಾರೆ, ಆ ನಾಯಕರಲ್ಲಿ ಸಿದ್ಧಾಂತದ ಅಥವಾ ಜನರ ಕಲ್ಯಾಣದ ಒಂದು ಬದ್ಧತೆ ಇಲ್ಲ. ಆ ಬದ್ಧತೆಯ ಕೊರತೆ ಇರೋದ್ರಿಂದ ಈ ರೀತಿ ಆಪರ್ಚುನಿಸಮ್ ಅಥವಾ ಈ ರೀತಿ ಎಕ್ಸ್ಪ್ಲಾಯ್ಟೇಷನ್ ಅವ್ರು ಹೇಳಿದ್ರು, ಬಿಸ್ನೆಸ್ ಗಿವ್ ಅಂಡ್ ಟೇಕ್ ಆ ರೀತಿ. ಸೊ ಬಿಸ್ನೆಸ್ ಅನ್ನೋದಕ್ಕಿಂತ ಇಟ್ ಈಸ್ ದ ಮೋಸ್ಟ್ ವರ್ಸ್ಟ್ ಕೈಂಡ್ ಆಫ್ ಪೊಲಿಟಿಕಲ್ ಕೈಂಡ್ ಆಫ್ ಡಿಸೀಸ್ ದಟ್ ದೇ ಆರ್ ಸೀಯಿಂಗ್ ಇನ್. ಪ್ರೊಫೆಸರ್ ಸರ್, ಒಂದೇ ಒಂದು ನೆನಪಿಸ್ತೀನಿ, ಇವಾಗ ಟ್ಯಾಕ್ಸ್ ಕೊಡಲ್ಲ ಸರ್ ಒಂದ್ ನಿಮಿಷ. ಇವತ್ತಿನ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಲಾಸ್ಟ್ ಟೈಮ್ ಬಂದಾಗ ಚಿಕ್ಕಮಂಗ್ಳೂರಲ್ಲಿ ಒಂದು ಭಾಷಣ ಮಾಡ್ತಾರೆ. ವರ್ಸ್ಟ್ ಪೊಲಿಟಿಷಿಯನ್ ದಟ್ ಐ ಹ್ಯಾವ್ ಸೀನ್, ಅವ್ರ ವರ್ಡ್ಸ್, ನನ್ನ ವರ್ಡ್ಸ್ ಅಲ್ಲ, ನಾನು ಯಾರಿಗೂ ಬೈತಾ ಇಲ್ಲ, ಅವ್ರು ಹೇಳಿರೋದನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಈಸ್ ಮುನಿರತ್ನ 22,000 ವೋಟರ್ ಕಾರ್ಡ್ ಸಿಕ್ಕಿತ್ತು ಅವನ ಮನೆಯಲ್ಲಿ. ಅವಾಗ 5 ಕಾರ್ಪೊರೇಟರ್ ಹೆಣ್ಣು ಕಾರ್ಪೊರೇಟರ್, ಲೇಡಿ ಕಾರ್ಪೊರೇಟರ್ಸ್ ನಮಗೆ ಕಿರುಕುಳ ಕೊಡ್ತಾ ಇದ್ದಾನೆ ಮುನಿರತ್ನ ಅಂತ ಹೇಳಿದ್ರು. ಕಾಂಗ್ರೆಸ್ ಅವರು ಇಲ್ಲ ಖಂಡಾಮಂಡಾಗಿ ಅವನನ್ನು ಡಿಫೆಂಡ್ ಮಾಡ್ಕೊಂಡಿದ್ರು. ಈಗ 56 ಇಂಚಿನ ಪ್ರೈಮ್ ಮಿನಿಸ್ಟರ್, ಇವತ್ತಿಗೂ ಪ್ರೈಮ್ ಮಿನಿಸ್ಟರ್ ಆತ. ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಾಗಿದೆ, ಯಾಕಂದ್ರೆ ನಂದು ಪ್ರೈಮ್ ಮಿನಿಸ್ಟರ್ ಅವರು. ಅದೇ ಬಿಜೆಪಿ ಅವರು ಮುಂದಿನ ಚುನಾವಣೆಯಲ್ಲಿ ಅದೇ ಮುನಿರತ್ನಗೆ ಮಣಿ ಹಾಕ್ತಾರೆ. ಇವತ್ತಿಗೆ ಮುನಿರತ್ನ ಈಸ್ ಅ ಬಿಜೆಪಿ MLA. ಅಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ ದ ಹೈಯೆಸ್ಟ್ ಲೆವೆಲ್ ಆಫ್ ಪೀಪಲ್. ಯಾರು ಜಗತ್ತಿನ ಗುರು ಆಗಬೇಕು, ಭಾರತ ಗುರು ಆಗೋಕ್ಕೆ ಸಿದ್ಧವಾಗಿದೆ, ನಮಗೆ ಮರ್ಯಾದೆ ಬಂದಿದೆ, ನಮಗೆ ರಾಮರಾಜ್ಯ. ಇವತ್ತು ಅಂಥ ಪ್ರೈಮ್ ಮಿನಿಸ್ಟರು ರಾಮ ಲಲ್ಲನ ಮೂರ್ತಿಯನ್ನ ಅನುಷ್ಠಾನ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಒಬ್ರು ರಾಜಕಾರಣಿನೇ, ಓಕೆ, ಬಟ್ ವಾಟ್ ಎವರ್ ಇಟ್ ಇಸ್, ಬಟ್ ಸ್ಟಿಲ್ ವಿ ಗಿವ್ ಎಕ್ಸ್ಟ್ರಾ 1 point of extra respect to that chair, may or may not to be the person. ಆದ್ರೆ ಮೋದಿ ಕಂಡ್ರೆ ನನಗೊಂದು ರೀತಿಯಿಂದ ಅಭಿಮಾನನೂ ಇದೆ, ಒಂದಿಷ್ಟು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ನಾನು ನ್ಯೂಟ್ರಲ್ ಆಗಿ ಮಾತಾಡ್ತಾ ಇದ್ದೀನಿ ಇವತ್ತು. ಆದರೆ ಅದೇ ವ್ಯಕ್ತಿ ಇದು ಮಾಡಿದ್ದು ಸತ್ಯ. ಹಾಗಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಇರೋದ್ರಿಂದ ನಾವು ಅವ್ರಿಗೆ ಬೈಯೋ ಹಕ್ಕು ಇರುತ್ತೆ, ಯಾಕಂದ್ರೆ ನಮ್ಮವರಲ್ವಾ, ನಮ್ಮನೆ ಅದಲ್ವಾ, ನಮ್ಮ ಪ್ರೈಮ್ ಮಿನಿಸ್ಟರ್. ಸೊ ಟುಡೇ ವಿ ಹ್ಯಾವ್ ಟು ಕಮೆಂಟ್ ಆನ್ ದಟ್. ಅಂಡ್ ಅದನ್ನು ಪ್ರೊಟೆಸ್ಟ್ ಮಾಡಕ್ಕೆ ನಾನು ಕೂಡ RR ನಗರದಲ್ಲಿ ಮುನಿರತ್ನ ವಿರುದ್ಧ ಇದನ್ನೇ ಹೇಳ್ಕೊಂಡು ಪ್ರತಿ ಊರು ಜಿಲ್ಲೆ, ಪ್ರತಿ ಏರಿಯಾ, ಪ್ರತಿ ಊರು, ಪ್ರತಿ ಏನು ಬಡಾವಣೆ ಅಂತಾರಲ್ಲ, ಅಲ್ಲಿ ಇದನ್ನ ಹೇಳ್ಕೊಂಡು ಅಡ್ಡಾಡ್ದೆ ನಾನು. ಬಿಕಾಸ್ ಇಟ್ ವಾಸ್ ಅ ಕಮಿಟ್ಮೆಂಟ್ ಟು ಟೆಲ್ ದಟ್ ದಿಸ್ ಇಸ್ ರಾಂಗ್. ಈ ರೀತಿ ಅಧಪತನ ಆಗಬಾರ್ದು. ಆಗುತ್ತಾ ಇರುವಾಗ ಜನಸಾಮಾನ್ಯರು ಸುಮ್ಮನೆ ಕುತ್ಕೊಳ್ಬಾರ್ದು, ಎದ್ದು ನಿಲ್ಲಬೇಕು, ಪ್ರಶ್ನೆ ಮಾಡಬೇಕು. ಹೊಡೆದ್ ಬಿಡ್ತಾರೆ, ಕಡ್ದು ಬಿಡ್ತಾರೆ, ಮುನಿರತ್ನ ಕಡೆಯವ್ರು ಬಂದು ಅದನ್ನ ಮಾಡಿಬಿಡ್ತಾರೆ, ಇದನ್ನ ಮಾಡಿಬಿಡ್ತಾರೆ. ಅವರ ಮನೆ, ಅವ್ರು ಎಲ್ಲೆಲ್ಲಿ ಆಫೀಸ್ ಇತ್ತು, ಪ್ರತಿಯೊಂದು ಮನೆ ಎದುರುಗಡೆ ಇದೇ ರೀತಿ ಘಂಟಾಘೋಷವಾಗಿ ಮಾತಾಡಿದ್ವಿ, ಯಾರು ಮುಟ್ಟಲಿಲ್ಲ. ಇನ್ನೊಂದು ಈ ಪಕ್ಷಾಂತರ ಅಂತಕ್ಕಂಥದ್ದು ಪರಿಕಲ್ಪನೆ ತುಂಬಾ ಗ್ರೌಂಡ್ ಲೆವೆಲಿಂದ ತಗೊಳ್ಳೋಣ ಮೇಡಮ್. ಇಲ್ಲಿ ಪಕ್ಷಾಂತರ ಆಗ್ತಕ್ಕಂಥದ್ದು ಒಂದು ದುಡ್ಡು, ಒಂದು ದಂಧೆ, ಅಥವಾ ಇವರು ಸರಿ ಹೇಳ್ದಂಗೆ ಎಲ್ಲಾನು ಮೂರು ಬಿಟ್ಟು ಹೋಗ್ತಕ್ಕಂಥ ಕೆಲಸಗಳು, ಮತ್ತೆ ಅಧಿಕಾರದ ಆಮಿಷಗೆ ಈ ಪಕ್ಷದಿಂದ ಆ ಪಕ್ಷಕ್ಕೆ ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಂದು ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ,
ಈಗ ಪಕ್ಷದಿಂದ ಇನ್ನೊಂದು ಪಕ್ಷ ಸೇರ್ಕೊಂಡಾಗ ಒಬ್ಬ ಯಾರೋ ಕಾಂಗ್ರೆಸ್ಸಿಂದ ಬಿಜೆಪಿ ಸೇರ್ಕೊಂತಾನೆ, ನನಗೆ ಪಕ್ಷ ಮಾತೃ ಸಮಾನ ಅಂತ ಹೇಳ್ತಾರೆ. ಬರ್ತೀನಿ ಕರಡಿ ಸಂಗಣ್ಣವರು, ಕರಡಿ ಇದು ಬರ್ತೀನಿ, ನಾನು ಅಲ್ಲಿಗೆ ಬರ್ತೀನಿ. ಕರಡಿ ಸಂಗಣ್ಣವರು ಅಲ್ಲ ಅಂದ್ರೆ ನಾವು ಆ ಲೆವೆಲ್ಗೆ ಇಳಿದಿದ್ದೀವಿ ಮತ್ತು ಆ ಲೆವೆಲ್ ಮಾತೃ ಸಮಾನ ಅಂತಕ್ಕಂಥ ವಿಚಾರದಲ್ಲಿ ಪಕ್ಷನ ಮಾತೃಗೋಲಿಸಿ 25 ಪಕ್ಷಗಳು ಚೇಂಜ್ ಮಾಡ್ತಾರೆ ಅಂತಂದ್ರೆ ಮಾತೃತ್ವಕ್ಕೆ ಏನು ಹಂಗಾರೆ ಯಾವ್ದು ನೈತಿಕತೆ? ರೈಟ್, ಗೊತ್ತಾಯ್ತು ನನಗೆ. ಬರ್ತೀನಿ ಹರಿಪ್ರಸಾದ್ ಅವರೇ. ಇದೇ ಕರಡಿ ಸಂಗಣ್ಣವರು ಕಾಂಗ್ರೆಸ್ಗೆ ಜಾಯಿನ್ ಆದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಸಿದ್ಧಾಂತಗಳನ್ನು ಒಪ್ಪಿ ಕಾಂಗ್ರೆಸ್ಸಿಗೆ ಬರ್ತಿದ್ದೀನಿ ಅಂತ. ಇಷ್ಟು ವರ್ಷ ಹಾಗಾದ್ರೆ ಇದ್ದ ಸಿದ್ಧಾಂತದ ಮೇಲೆ ನಂಬಿಕೆ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಮಾತಾಡೋಣ ಬ್ರೇಕ್ನ ನಂತರ. ಪಕ್ಷಾಂತರ ಪರ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹರಿಪ್ರಸಾದ್ ಅವರೇ, ಚುನಾವಣಾ ಪೂರ್ವದಲ್ಲಾಗೋ ಪಕ್ಷಾಂತರ ಬೇರೆ, ಚುನಾವಣೆ ಆಯಿತು, ಯಾವುದೋ ಒಂದು ಮೆಜಾರಿಟಿ ಬಂತು, ಅವ್ರು ಇನ್ನೇನು ಫಾರ್ಮ್ ಮಾಡಬೇಕು ಸರ್ಕಾರ, ಅಷ್ಟರಲ್ಲೇ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರುತ್ತೆ. ಒಂದು ಸರ್ಕಾರನೇ ರಚನೆ ಮಾಡಬೇಕಾಗಿರೋ ಒಂದಷ್ಟು ಶಾಸಕರೇ ಪಕ್ಷಾಂತರ ಮಾಡಿಬಿಟ್ಟು ಇಲ್ಲೇನೋ ಕೊಲಾಜ್ ಮಾಡ್ಕೊಂಬಿಟ್ಟು ಮತ್ತೊಂದು ಪಕ್ಷ ಮಾಡೋದಕ್ಕೆ ಪಕ್ಷಾಂತರ ಮಾಡ್ತಾರಲ್ಲ, ಇದಕ್ಕೇನು ಹೇಳ್ತೀರಾ ಅಂತ? ಮೇಡಮ್, ನಮ್ಮಲ್ಲಿ ಬೇಲಿನೇ ಇದ್ದು ಹೊಲ ಮೇಯ್ದ ಥರ ಕಾನ್ಸೆಪ್ಟ್ ಇಲ್ಲಿ. ನಮ್ಮಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ರಾಜಕಾರಣಿ ಈ ಒಂದು ಕಾನ್ಸೆಪ್ಟಲ್ಲಿ ಹೇಳೋದಾದ್ರೆ, ಈ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ನಮ್ಮಲ್ಲಿ ಏನು ಮಾಡಿದ್ದೀವಿ, ಮತ್ತು ಪ್ರಜಾಪ್ರತಿನಿಧಿ ಕಾಯ್ದೆಗಳು, ಇವರೆಲ್ಲ ಅಕ್ಷರಶಃ ಫೇಲ್ಯೂರ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಏನಕೆಂದರೆ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಲ್ಲೇ ಅವಕಾಶಗಳಿದೆ. ಒಬ್ಬ ವ್ಯಕ್ತಿ ಯಾವುದು ಪಕ್ಷಾಂತರ ಅಲ್ಲ, ಯಾವುದು ಪಕ್ಷಾಂತರ, ಯಾವುದು ಪಕ್ಷಾಂತರಕ್ಕೆ ಸಮ ಅಂತಕ್ಕಂಥದ್ದು ಕಾಯ್ದೆಲ್ಲೇ ಅವಕಾಶ ಮಾಡಿಕೊಟ್ಟಿದೆ. ಚೇಂಜ್ ಮಾಡ್ಕೊಬೇಕಾ, ನೀನು ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕೂ ವ್ಯವಸ್ಥೆ ಹೆಂಗಿದೆ, ಎಲೆಕ್ಷನ್ ಕಂಡಕ್ಟ್ ಮಾಡು ಆಯ್ತಲ್ಲ, ಎಲೆಕ್ಷನ್ ಕಂಡಕ್ಟ್ ಮಾಡ್ತೀವಿ, ನಿಂತ್ಕೊಂಡು ಗೆಲ್ಲಿ, ಈ ಥರದ ಅವಕಾಶಗಳನ್ನ ಕಾನೂನುಗಳಲ್ಲೇ ಇದೆ. ಅದನ್ನ ಹೆಂಗೆ ಸಮರ್ಥನೆ ಮಾಡ್ಕೋತಾರೆ ಅಂತ ನನ್ನ ಸ್ವಲ್ಪ ಹಿಸ್ಟ್ರಿ ತಗೊಳ್ಳೋದಾದ್ರೆ, ಯಡಿಯೂರಪ್ಪನವರು ಅಸಮಾಧಾನ ಆಯಿತು, KJP ಕಟ್ಟಿದ್ರು, ಸೇಮ್ ಅಂಥದ್ದೇ ಒಂದು ಬೆಳವಣಿಗೆ. ಲಾಸ್ಟ್ ಜಗದೀಶ್ ಶೆಟ್ಟರು, ಲಕ್ಷ್ಮಣ್ ಸವದಿಯವರು ಕಾಂಗ್ರೆಸ್ಗೆ ಹೋದ್ರು. ಆಮೇಲೆ ಆ ಸಿಚುವೇಶನ್ ಹೆಂಗೆ ಸಮರ್ಥನೆ ಮಾಡ್ಕೊಂಡ್ರು ಅಂದರೆ, ನಾನಾದರೂ ಪಕ್ಷ ಬಿಟ್ಟು ಹೋದೆ, ನಂದೇ ಅಂತ ಒಂದು ಪಕ್ಷ ಕಟ್ಟಿದೆ. ಅದೇ ಜಗದೀಶ್ ಶೆಟ್ಟರು ನೋಡಿ, ಕಾಂಗ್ರೆಸ್ ಸಿದ್ಧಾಂತ ವಿರೋಧಿ ಪಕ್ಷಕ್ಕೆ ಹೋಗ್ತಾರೆ. ಬಹಳ ಇತಿಹಾಸ ಇದೆ ಮೇಡಮ್. ನಾವೇನು 1962ರಿಂದ 70ನೇ ದಶಕದೊಳಗೆ ಕೇವಲ ಒಂದು 10ರಿಂದ 11 ವರ್ಷದಲ್ಲಿ ಆಗಿನ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರಾದ್ಯಂತ ಒಂದು 4,000 ಜನ ಶಾಸಕರು ನಾವು ಕೌಂಟ್ ಮಾಡೋದಾದ್ರೆ ಅದು ಅರ್ಧದಷ್ಟು ಶಾಸಕರು ಪಕ್ಷಾಂತರ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಅದು ಸರಿಸುಮಾರು 2,000ಕ್ಕಿಂತ ಹೆಚ್ಚಿನ ಶಾಸಕರು ನಮ್ಮ ರಾಷ್ಟ್ರಾದ್ಯಂತ ಪಕ್ಷಾಂತರವನ್ನು ಮಾಡಿರ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಸೊ ಇದು ತುಂಬಾ ಇತಿಹಾಸ ಇದೆ ಇದಕ್ಕೆ. ಮತ್ತೆ ನಾನು ಅವಾಗಲೇ ಹೇಳಿದ್ನಲ್ಲ, ನಮ್ಮ ಪಕ್ಷಾಂತರ ಕಾನ್ಸೆಪ್ಟ್ಗೆ ಮಹಾಗೌರವ್ ಒಬ್ರು, ನಮ್ಮ ಗಯಾಲಾಲ್ ಎಂಬ MLA ಹರಿಯಾಣದವರು 1967ರಲ್ಲಿ ಒಂದೇ ದಿವಸದಲ್ಲಿ 3 ಸತಿ ಪಕ್ಷ ಚೇಂಜ್ ಮಾಡ್ತಾರೆ. ದೇವಿಲಾಲ್ ಅವ್ರ ಗಯಾಲಾಲ್ ಅಂತ ಹೇಳ್ಬಿಟ್ಟು ಆಯ್ತಲ್ಲ. ಸೊ ಈ ಥರದ್ದು ಪ್ರಕರಣಗಳು ನಮ್ಮಲ್ಲಿ ನೆನ್ನೆ ಮನೆಯದಲ್ಲ, ಮತ್ತು ಇದು ಭವಿಷ್ಯದಲ್ಲೂ ಸಾಕಷ್ಟು ಮುಂದುವರಿಯುತ್ತದೆ. ಸೊ ಇವಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮಲ್ಲಿ ಕಾನೂನುಗಳು ತಂದು ಸಂವಿಧಾನದಲ್ಲೂ ಸಾಕಷ್ಟು ವಿಚಾರದನ್ನ ತಿದ್ದುಪಡಿ ಮಾಡಿದ್ರು, ಕೆಲವು ವಿಚಾರಗಳನ್ನ ಸಂವಿಧಾನದಲ್ಲಿ ಸೇರಿಸಿದ್ರು. ಬಟ್ ಅದು ಇವತ್ತೂ ಬರ್ತಿಲ್ಲ. ನನ್ನ ಒಂದು ವಿಚಾರವಾಗಿ ಕೋರ್ಟು ಅಥವಾ ಸುಪ್ರೀಂ ಕೋರ್ಟ್ಗೂ ಸಹ ಇಲ್ಲಿ ಸಾಕಷ್ಟು ಕಡಿವಾಣಗಳಿದೆ. ಕೋರ್ಟ್ಗಳು ಮುಂಚೆ ಇದಕ್ಕೆ ಮೂಗು ತೂರ್ಸಕ್ಕೆ ಆಗ್ತಿಲ್ಲ ಈ ಜನಪ್ರತಿನಿಧಿ ವ್ಯವಸ್ಥೆಯಲ್ಲಿ. ಬಟ್ ಸುಪ್ರೀಂ ಕೋರ್ಟ್ ಕೆಲವು ಪ್ರಕರಣಗಳಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಇದನ್ನು ಕೊಟ್ಟಿದೆ. ಸೊ ಅದು ಸಂವಿಧಾನದಲ್ಲಿ ಒಂದು 142ನೇ ವಿಧಿ ತುಂಬಾ ಅನುಕೂಲ ಮಾಡಿಕೊಟ್ಟಿದೆ ಸುಪ್ರೀಂ ಕೋರ್ಟ್ಗೆ. ಕೆಲವರು ಏನು ಮಾಡ್ತಾರೆ, ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ವಿಧಿ ಹೇಳುತ್ತೆ, 212ನೇ ವಿಧಿ, ಯಾವುದೇ ನ್ಯಾಯಾಂಗಗಳಿಗೆ ಈ ಒಂದು ಪ್ರಜಾಪ್ರಭುತ್ವದ ಮೂಲ ಪರಿಕಲ್ಪನೆ ಜನಪ್ರತಿನಿಧಿ ವ್ಯವಸ್ಥೆಯಲ್ಲಿ ಮೂಗು ತೂರಿಸ್ತಕ್ಕಂಥ ಒಂದು ಅವಕಾಶ ಇಲ್ಲ ಅಂತೇಳಿ 202ನೇ ವಿಧಿ ಹೇಳ್ತದೆ ನಮ್ಮ ಸಂವಿಧಾನದಲ್ಲಿ. ಸೊ ಆ ಸಂದರ್ಭದಲ್ಲಿ ಸಾಕಷ್ಟು ಎಡವಟ್ಟುಗಳಾಗುತ್ತೆ. ಈ ಒಂದು ಕಾನ್ಸೆಪ್ಟ್ನ ಸ್ಪೀಕರ್ಗಳು ಇದನ್ನು ದುರ್ಬಳಕೆ ಮಾಡ್ಕೊಳಕ್ ನೋಡ್ತಾರೆ ಸಾಕಷ್ಟು. ನಮ್ಮಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆನಲ್ಲಿ ಕಾಯ್ದೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮೇನ್ ಕಾನ್ಸೆಪ್ಟ್ ಏನಂತಂದ್ರೆ, ಈ ತರ ಏನಾರ ಆದ್ರೆ ಅದನ್ನು ಸ್ಪಷ್ಟ ನಿರ್ಧಾರ ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಸಭಾಪತಿಗಳು ಅಥವಾ ಸ್ಪೀಕರ್ ಅಂತಕ್ಕಂಥದ್ದು, ಅವ್ರಿಗೆ ತುಂಬಾ ಅಧಿಕಾರ ಇರುತ್ತೆ. ಈ ಸಂವಿಧಾನದ ಈ ವಿಧಿನ ಇಟ್ಕೊಂಡು 202ನೇ ವಿಧಿನ ಸ್ಪೀಕರ್ಗಳು ಎಷ್ಟೋ ಬಾರಿ ಇದನ್ನ ಮಿಸ್ಯೂಸ್ ಮಾಡ್ಕೊಳಕ್ ನೋಡ್ತಾರೆ. ಆಗಿದೆ ಸಾಕಷ್ಟು ಸತಿ. ಸೊ ಕೇಂದ್ರ ಸರ್ಕಾರಗಳು ಇದನ್ನ ಮಿಸ್ಯೂಸ್ ಮಾಡ್ಕೊಳಕ್ ನೋಡಿದೆ. ನಂಗೆ ಕುತೂಹಲ ಏನಾಯ್ತು ಅಂದ್ರೆ, ಇದನ್ನ ನೋಡಿದಾಗ ಈಗ ಯಾವುದೋ ಒಂದು ಕಂಪ್ನಿ ತಗೊಳ್ಬೇಕಾದ್ರೆ ಕೆಲವೊಂದು ಕಂಪನಿಗಳು 2 ವರ್ಷ ಕಂಪನಿ ಚೇಂಜ್ ಮಾಡಲ್ಲ ಅಂತದ್ದು, ಏನೋ ಒಂದು ಬಾಂಡ್ ಏನೋ ಮಾಡ್ಕೊಂತ ಅಗ್ರಿಮೆಂಟ್ ಮಾಡಿ ಆ ಥರದಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತಾ? ಚಾನ್ಸಸ್ ಇದೆಯಾ? ಬೇರೆ ದೇಶಗಳಲ್ಲಿದೆ, ಇದೆಯಾ? ಬೇರೆ ಕಾನ್ಸೆಪ್ಟ್ಸ್ ಇದೆ. ಈಗ ನಮ್ಮಲ್ಲಿ ಈಗ ನೀವು ಅರ್ಜೆಂಟೈನಾ, ಸ್ವಿಟ್ಜರ್ಲೆಂಡು ಈ ತರ ಕೆಲವು ಕಂಟ್ರಿಗಳು ನೀವು ಹೋದಾಗ ರೈಟ್ ಟು ರೀಕಾಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಒಬ್ಬ ವ್ಯಕ್ತಿ ಅಥವಾ ಚುನಾಯಿತ ಪ್ರತಿನಿಧಿ ತನ್ನ
ಒಂದು ಮಾತನ್ನ ಅಥವಾ ಚುನಾವಣಾ ಟೈಮಲ್ಲಿ ಏನು ತಾನು ಭರವಸೆಗಳನ್ನು ಕೊಟ್ಟಿರ್ತಾನೆ ಅಥವಾ ಪಕ್ಷದ ಸಿದ್ಧಾಂತಗಳಿಗೆ ಏನು ಭರವಸೆ ಕೊಡಿತಾನೆ ಅದನ್ನ ಮೋಸ ಮಾಡಿದಾಗ ಅಥವಾ ಆ ಭರವಸೆಗಳನ್ನ ಅನುಷ್ಠಾನಕ್ಕೆ ತರದಲ್ಲೇ ಇದ್ದಂಥ ಸಂದರ್ಭದಲ್ಲಿ ರೈಟ್ ಟು ರೀಕಾಲ್ ಅಂದ್ರೆ ವಾಪಸ್ ಬಂದ್ಬಿಡಿ ಅಂತ ಎಲೆಕ್ಷನ್ಸ್ನ ನಾವು ಆ ಜನಪ್ರತಿನಿಧಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಅವಕಾಶ ಕೆಲವು ಕಂಟ್ರಿಲ್ ಇದೆ. ಆ ಒಂದು ಕಾನ್ಸೆಪ್ಟ್ ನಮ್ಮ ದೇಶದಲ್ಲಿ ಏನಾದ್ರು ತಂದ್ರೆ ಖಂಡಿತ ನೀವು ಹೇಳ್ದಂಗೆ ಸ್ವಲ್ಪ ಬದಲಾವಣೆ ಆಗ್ಬೋದು ಅಥವಾ ಒಂದು ಪಾಸಿಟಿವ್ ಆಗಿ ಏನಾದರೂ ಯೋಚನೆ ಮಾಡ್ಬೋದು. ಸೇವಾ ತತ್ಪರತೆಯಿಂದ ಪಕ್ಷಾಂತರ ಮಾಡಿರೋ ಉದಾಹರಣೆ ಇದಾವ? ಡೆಫಿನೆಟ್ಲಿ ಅಂದ್ರೆ ಅವರ MLA ಜಾಗದಿಂದ ಆಗಲಿ MP ಸ್ಥಾನದಿಂದ ಆಗಲಿ ಇಲ್ಲ ಬೇರೆ ಯಾವುದೋ ಒಂದು ವಿಶಿಷ್ಟವಾದ ಒಂದು ಪೋಸ್ಟಲ್ ಮಿನಿಸ್ಟರ್ ಆಗಿರ್ತಾರೆ, ಅದನ್ನ ಈಗ ಅಂಬರೀಷ್ ಅವರು ಮಂಡ್ಯದಲ್ಲಿ ನೀರಿಗೋಸ್ಕರ ಬಿಡ್ಲಿಲ್ವೇ ಹಾಗೆ. ಸೊ ದೇರ್ ಆರ್ ಗುಡ್ ಎಕ್ಸಾಂಪಲ್ಸ್ ಆರ್ ಆಲ್ಸೋ. ಬಟ್ ನಾವು ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಆಗ್ಬಿಟ್ಟಿದೆ. ಎಸ್ಪೆಷಲಿ ಆಪರೇಷನ್ ಕಮಲ್, ಆಪರೇಷನ್ ಲೋಟಸ್ ಅಂತ ಏನು ಬಂತು, ಇದು ಒಂದು ರೀತಿಯಿಂದ ಅಫಿಷಿಯಲಿ ಅಕ್ಸೆಪ್ಟ್ ಮಾಡುವಂತ ಒಂದು ರೀತಿ ತಂದ್ಬಿಟ್ಟು, ಹೇಗೆ ಲಾಲು ಪ್ರಸಾದ್ ಯಾದವ್ ಒಂದು ಬಂದಾಗ ಕರಪ್ಷನ್ ಸ್ಟ್ಯಾಂಡರ್ಡೈಸ್ ಆಗ್ಬಿಟ್ಟಿದೆ, 15%, 20%, 30% ಅಂತ ಹೇಳ್ತಾ ಇದ್ರು. ನಮ್ಮ ಕಾರ್ಪೊರೇಟರ್ ಇದು ಏನು ಕಾಂಟ್ರಾಕ್ಟರ್ ಸಂಘದವರು ಇವಾಗ ಹೇಳಿಲ್ವಾ 40% ಸರ್ಕಾರ ಸರ್ ಕ್ಲಿಯರ್ 40% ಕೊಟ್ಟರೆ ಆಗತ್ತೆ, ಇಲ್ಲದ್ರೆ ಆಗಲ್ಲ ಅಂತ ಹೇಳಿದ್ರು. ಯಾವುದು ಅದು ಮುಂದೆ ಚರ್ಚೆನೇ ಆಗಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅವರು ಸಿಗಾಕೊಳ್ತಾರೆ, BJP ಅವರು ಸಿಗಾಕೊಳ್ತಾರೆ. ಆಡಳಿತಾರೂಢ ಯಾರೇ ಇರಲಿ, ಅಂದ್ರೆ ನಾನು JDS ಹೆಸರು ತಗೊಳ್ಳಿಲ್ಲ ಅಂತ ಅನ್ಕೋಬೇಡಿ, ಪಾಪ ಅವ್ರು ಜಗಳ ಮಾಡೋದು ನಮ್ಮ ಹೆಸರು ಯಾಕೆ ತಗೊಳ್ಳಿಲ್ರಿ, ನಾವು ಕರಪ್ಷನ್ ಮಾಡಿದ್ವಿ ಅಂತ ನಾಳೆ ನನ್ನ ಮೇಲೆ ಕೇಸ್ಗೆ ಸಾಕ್ಬಿಡ್ಬಾರ್ದು. ಆಡಳಿತಾರೂಢವಾಗಿರುವಂತ ಎಲ್ಲರೂ ಹಾಗೆ ಮಾಡ್ತಾ ಬಂದಿರೋದು ಸರ್ವೇ ಸಾಮಾನ್ಯ. ಇದನ್ನ ಹೇಳಿದ್ದಕ್ಕೆ ನನ್ನನ್ನು ಎಲ್ಲಾದ್ರೂ ಕೋರ್ಟಿಗೆ ತಗೊಂಡು ಹೋಗಿ, ಯಾಕಂದ್ರೆ ನಿಮ್ಮನ್ನ ಎಲ್ಲರೂ ಒಳಗೆ ಹಾಕ್ಸಕ್ಕೆ ಅದು ಸ್ವಲ್ಪ ಸುಲಭವಾಗ್ಬೋದು ನನಗೆ, ಫ್ರೀ ಆಫ್ ಕಾಸ್ಟ್ ಅಂತ ಕೇಸ್ ಹಾಕಿ. ಆದ್ರೆ ನಾನು ಹೇಳ್ತಿರೋದು ಈ ಚರ್ಚೆಗೆ ಯಾರು ರಾಜಕಾರಣಿ ಕಳಿಸಿಲ್ಲ ತಮ್ಮ ಅಲ್ಲ. ಆದರೆ ಈ ರೀತಿ ಮಾಡಬೇಕು. ವೆನ್ ಈಗ ಫಾರ್ ಎಕ್ಸಾಂಪಲ್ JDS ಅವರು ಮುಸ್ಲಿಂ ಸಪೋರ್ಟ್ಸ್ ತಗೊಂಡ್ಬಿಟ್ಟು ಎಷ್ಟೋ ಸತಿ ಅವ್ರನ್ನ ಇಟ್ಕೊಂಡಿದ್ರು ಓಲೈಕೆ ಮಾಡ್ಕೊಂಡು. ಸಡನ್ ಆಗಿ BJPಗೆ ಹೋಗ್ಬೇಕು ಅಂದ್ರೆ ಪಾಪ ಅಲ್ಲಿರುವ ಒಬ್ಬ ಈಗ ತನ್ವೀರ್ ಸೇಠ್ ನನ್ನ ಕ್ಲೋಸ್ ಫ್ರೆಂಡ್, ವೆರಿ ಕ್ಲೋಸ್ ಫ್ರೆಂಡ್ ಟು ಮಿ. ನೋ ವಾಟ್ ಶುಡ್ ಯು ಡೂ? ಯು ಆರ್ ಸೋ ಸಿನ್ಸಿಯರ್. ಏನಪ್ಪ ಕುಮಾರಸ್ವಾಮಿ ಅವ್ರ ಜೊತೆಗೆ ಆಡಾಡ್ತಾ ಇದ್ರು, ದೇವೇಗೌಡರ ಇನ್ನೊಬ್ಬ ಮಗನಾಗೆ ಕಾಣಿಸ್ಕೊತಾ ಇದ್ರು. ಸಡನ್ ಆಗಿ ಅವ್ರು BJPಗೆ ಹೋದ್ರು, ಅವ್ರು ಕಾಂಗ್ರೆಸ್ಗೆ ಹೋದ್ರು. ಅಂದ್ರೆ ಈ ರೀತಿಯ ಗೊಂದಲಗಳು ಏನಿದೆಯಲ್ಲ ಅದನ್ನ ಅಷ್ಟು ಸಹಜವಾಗಿ ಜನರು ತಗೊಳ್ಳೋದಿಲ್ಲ. ಈಗ ಏನ್ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಮೋದಿ ಬಂದು ಮುಸ್ಲಿಮರಿಗೆ ಏನ್ ತೊಂದರೆ ಆಗಿದೆ, BJP ಬಂದು ಮುಸ್ಲಿಮ್ಗೆ ಏನ್ ತೊಂದರೆ ಆಗಿದೆ ಅನ್ನೋ ಪ್ರಶ್ನೆನ ಮುಸ್ಲಿಮರೇ ಕೇಳ್ತಿದ್ದಾರೆ. I'm not denying it. It's debatable. I should not interfere in that. I'm not telling ಅವ್ರು ಬಂದಾಗಿಂದ ಏನೋ ಸಮಸ್ಯೆ ಆಗಿದೆ. Maybe they have helped also. I'm not interfering with that. But what I'm trying to tell is, ನಿಮ್ಮ ಟ್ರೆಡಿಷನಲ್ ವೋಟ್ ಬ್ಯಾಂಕ್ ದ ಪರ್ಮಿಷನ್ ತಗೊಳ್ಳಾರ್ದೆ ನೀವು ಮುಚ್ಚುತ್ತೀರಲ್ವಾ. ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ದು ಒಂದು ಆದೇಶ ಬಂದಿದೆ. While dissolving a party into another party or completely closing the party, only office bearers opinion, even if it is in majority, cannot be accepted. ಇದೇ ಮೆಜಾರಿಟಿ ತಗೊಂಡ್ಬಿಟ್ಟು ಆ ಚಿಹ್ನೆ ಕೂಡ ಮೆಜಾರಿಟಿ ಅವ್ರಿಗೆ ಕೊಡ್ಲಿಲ್ಲ, ಅದನ್ನ ಇನ್ನೂ ತಟಸ್ಥವಾಗಿಟ್ಟಿದ್ದಾರೆ ಮಹಾರಾಷ್ಟ್ರ ಅಲ್ಲಿ. ಅಂದರೆ ಸುಪ್ರೀಂ ಕೋರ್ಟ್ ಇಸ್ ಟ್ರೈಂಗ್ ಟು ಡೆಸಿಫರ್ ದ ರೈಟ್ ಆಫ್ ಅ ಪಾರ್ಟಿ ವರ್ಕರ್ ಇಲ್ಲಿ. ಅಂದ್ರೆ ಎಲ್ಲೋ ಒಂದ್ ಕಡೆ ರಿಫಾರ್ಮ್ ಶುರು ಆಗ್ತಾ ಇದೆ ಅನ್ನೋದು ಇವತ್ತಿಗೆ. ಅಂದ್ರೆ ಎಲ್ಲೋ ಕೋರ್ಟ್ಗಳು ದೇ ಆರ್ ಟ್ರೈಂಗ್ ಟು ಡೂ ಇಟ್. ಬಟ್ ಏನಾಗುತ್ತೆ, ನೀವು ಅವಾಗ ಒಂದು ಕೇಳಿದ್ರೆ ಇದಕ್ಕೆ ಕಡಿವಾಣ ಹಾಕಕ್ ಆಗಲ್ಲ. ಅದಕ್ಕೆ ಬರ್ತೀನಿ ನಾನು. ಅದಕ್ಕೂ ಮುಂಚೆ ಪುರಾಣಿಕ್ ಸರ್, ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಹೋಗೋಣ. ಅಲ್ಲಿ ಪ್ರಜ್ವಲ್ ರೇವಣ್ಣ ಈಗ ಮೈತ್ರಿ ಅಭ್ಯರ್ಥಿ. RSS ನಾಯಕರಿರ್ಬೋದು, BJP ನಾಯಕರನ್ನ ಸ್ಥಳೀಯ ಮಟ್ಟದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ದೇನೋ, ಮಾತಾಡಿದ್ದೇನೋ, ನಿಮ್ಮ ಬೆಂಬಲ ನಮಗೆ ಬೇಕು ಅಂತ ಹೇಳಿದ್ದೇನೋ, ಆಶೀರ್ವಾದವನ್ನು ಕೋರಿದ್ರು, ಅವರು ಶುಭ ಹಾರೈಸಿದ್ರು. ಇತ್ತ ಕಡೆ ಅಲ್ಲೇ ಇರುವಂತಹ ಪ್ರೀತಮ್ ಗೌಡ ಅವರ ನಿಲುವು, ಅವ್ರ ನಿಷ್ಠಾವಂತ ಕಾರ್ಯಕರ್ತರಿರ್ಬೋದು BJPಗೆ ಸಂಬಂಧಪಟ್ಟಂತೆ ಈ ಮೈತ್ರಿಯನ್ನ ಬಹಿರಂಗವಾಗಿ ವಿರೋಧಿಸಿದ್ರು. ಬಟ್ ಪಕ್ಷದ ಒಂದು ನಿರ್ಧಾರ ಅಥವಾ ಕಟ್ಟಪ್ಪಣೆ ಅಂದಾಗ ಅವ್ರು ಫಾಲೋ ಮಾಡಬೇಕಾಯ್ತು. ಹೆಂಗೆ ಫಾಲೋ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರು ಹಂಚಿದ ಪೋಸ್ಟ್ರಲ್ಲಿ ದೇಶಕ್ಕೆ ನರೇಂದ್ರ ಮೋದಿ ಬೇಕು ಅಂದರೆ ಮತ ನೀಡಿ, ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅಂತ ಹೆಸರು ಹೇಳಲ್ಲ ಅಂದರೆ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ಚೂರಿ ಚುಚ್ಚಿದಂಗೆ ಆಗತ್ತೆ ಇಂಥ ಮೈತ್ರಿಗಳು ಅಂತ, ಇಂಥ ಪಕ್ಷಾಂತರಗಳು ಅಂತ. ಈ ಮೈತ್ರಿ ಅನ್ನೋದೇ ಒಂದು ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್. ಅಲ್ಲಿ ನೀವು ಈ ನೈತಿಕತೆಯ ಸಿದ್ಧಾಂತ ಅವ್ರಿಗೆ ಅದನ್ನೆಲ್ಲ ಹುಡುಕಾಕಿ ಹೊಂದಾಣಿಕೆ ಕಾಸ್ಟ್ಲಿ ವರ್ಡ್ ಆಗಲ್ವಾ? ಇಟ್ ಈಸ್ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಓನ್ಲಿ. ಯಾಕಂದ್ರೆ ಈ ಮೈತ್ರಿ ಅನ್ನೋದ್ರ ಉದ್ದೇಶ ಆದ್ರೆ ಏನು, ನಾವು ಮೋದಿ ಅವರನ್ನು ಬೆಂಬಲಿಸ್ತೇವೆ ಮತ್ತೆ ನಮ್ಮ ಪಕ್ಷದ ರಿವೈವಲ್, JDS ಪಕ್ಷಕ್ಕಿದ್ದಂತ ಅವ್ರು ಹೇಳಿದ್ರು ಮುಸ್ಲಿಂ ಬೇಸ್ ಅಥವಾ ಇನ್ಯಾವುದೇ ರೀತಿಯ ಬ್ರಾಡರ್ OBC ಕೈಂಡ್ ಆಫ್ ಇದು, ಅದು ಕಡಿಮೆ ಆಗಿದೆ ಅಂತಕ್ಕಂಥದ್ದು 23ರ ಚುನಾವಣೆ ಬಂತು. ಆಮೇಲೆ ಕಾಂಗ್ರೆಸ್ನವರು ಅವ್ರಿಗೆ ಬಿಟ್ರೆ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿತ್ತು. ಕುಮಾರಸ್ವಾಮಿ ಅದನ್ನ ಕಂಡ್ರು. ಅದಕ್ಕೆ ತಮ್ಮ ಅಸ್ತಿತ್ವಕ್ಕೆ ನಾನು
ಮೈ ಪಾಯಿಂಟ್ ಇಸ್ ಪ್ರೀತಮ್ ಗೌಡ ವರ್ಸಸ್ ಪ್ರಜ್ವಲ್ ಇರ್ತಕ್ಕಂಥದ್ದು ವೈಯಕ್ತಿಕವಾದ್ದು. ಅಲ್ಲಿ ಸಿದ್ಧಾಂತದ ಪ್ರಶ್ನೆಯನ್ನ ನಾವು ಹುಡುಕೋದು ಬಹಳ ಅಕಾಡೆಮಿಕ್ ಆಗುತ್ತೆ. ಬಿಕಾಸ್ ಇಟ್ ಬಿಕಮ್ಸ್ ಆರ್ಟಿಫಿಷಿಯಲ್, ಇಟ್ ಇಸ್ ನಾಟ್ ರೆಲೆವೆಂಟ್. ಅಲ್ಲಿ ಪ್ರೊಫೆಸರ್ ಸರ್, ನಾನು ನಿಮ್ಗೆ ಒಂದೇ ಒಂದು ಮಾತಾಡ, ದಿಸ್ ಈಸ್ ನಾಟ್ ಓನ್ಲಿ ಅ ಪಾರ್ಟ್ ಆಫ್ ಪಕ್ಷಾಂತರದ ಸಮಸ್ಯೆ ಅಷ್ಟೇ ಅಲ್ಲ, ದಿಸ್ ಇಸ್ ಅ ಪಾರ್ಟಿ ಪಾಲಿಟಿಕ್ಸ್. ಅಂದ್ರೆ ಪಾರ್ಟಿ ಪಾಲಿಟಿಕ್ಸ್ ಅಲ್ಲಿ ಈ ರೀತಿಯ ಕಾಂಪ್ರಮೈಸಸ್ ಆರ್ ವೆರಿ ಕಾಮನ್ ಅಂಡ್ ಹ್ಯಾವ್ ಟು ಹ್ಯಾಪನ್. ವಿ ಡೋಂಟ್ ಹ್ಯಾವ್ ಅ ಆಲ್ಟರ್ನೇಟಿವ್ ಟು ದಟ್. ಆದ್ರೆ ಪುರಾಣಿಕ್ ಸರ್, ನನ್ಗೇನಿಸ್ತು ಅಂದ್ರೆ ಮನೆಯಲ್ಲಿ ವಾರ್ಗಿತ್ತಿಯರು ಜಗಳ ಆಡ್ತಿರ್ತಾರೆ, ಅಲ್ಲಿ ಹೊಂದಾಣಿಕೆ ನಾವು ಅಕ್ಸೆಪ್ಟ್ ಮಾಡ್ಬೇಕು, ಅದು ಕುಟುಂಬ. ಬಟ್ ಇಲ್ಲಿ ಪಕ್ಷಗಳು, ಅವರ ಹಿಂದಿನ ಕಾರ್ಯಕರ್ತರು, ಅಲ್ಲೊಂದು ಏನೋ ಒಂದು ಅಡಾಪ್ಷನ್, ಏನೋ ಒಂದು ಹೊಸದಕ್ಕಾಗಿ ಆ ಪಕ್ಷಗಳ ಜೊತೆ ಇರ್ತಾರೆ. ಏನೋ ದೊಡ್ಡವ್ರ ನಿರ್ಧಾರ ತಗೊಂಡಾಗ ತಳಮಟ್ಟದಲ್ಲಿ ಇರ್ತಾರೆ ನೋಡಿ ಸರ್, ಆ ಕಾರ್ಯಕರ್ತರ ಸಂಕಟ, ನೋವು, ಈ ನಾಯಕನೇ ನನಗೆ ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ, ಅಡ್ಕತ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರಲ್ಲ, ಆ ಸಂಕಟದ ಬಗ್ಗೆ ಸರ್ ನನಗೆ. ಆ ಸಂಕಟ ಅಂದ್ರೆ ಅಲ್ಲಿ ಪ್ರೀತಮ್ ಗೌಡರು ತಮ್ಮ ಪಕ್ಷ ನಿಷ್ಠೆಯನ್ನ ತೋರಿಸ್ಲಿಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಅವರು ಮೊನ್ನೆ ಅವ್ರನ್ನ ವೇದಿಕೆ ಮೇಲೆ ಪ್ರಜ್ವಲ್ ಕಡೆ ಮುಖಾನ ನೋಡ್ಲಿಲ್ಲ, ಅದೇ ಉಳಿದ ನಾಯಕರ ಬಗ್ಗೆ ಬಹಳ ಪ್ರೀತಿಯಿಂದ ಅವ್ರನ್ನ ಹಸ್ತಲಾಘವ ಮಾಡಿ ಕೂತ್ಕೊಂಡ್ರು. ಒಂದು ವಿಚಾರ ಇಲ್ಲಿ ತಾವು ಹೇಳ್ಬೇಕಾಗಿರೋದು, ನನ್ನ ಒಂದು ಆಸಕ್ತಿದಾಯಕ ವಿಚಾರ, ಐ ಡೋಂಟ್ ಥಿಂಕ್ ಹಿ ಹ್ಯಾಸ್ ಗಾಟ್ ಎನಿಥಿಂಗ್ ಅಗೇನ್ಸ್ಟ್ ಪಾರ್ಟಿ, ಬಿಜೆಪಿ ಅಥವಾ ಮೈತ್ರಿ ಬಗ್ಗೆ ಇಲ್ಲ, ಅವ್ರಿಗಿರ್ತಕ್ಕಂಥದ್ದು ಪ್ರಜ್ವಲ್ ಬಗ್ಗೆ. ಹಾಸನದ ರಾಜಕಾರಣಕ್ಕೆ ಬಂದಾಗ ಹಾಸನದ ರಾಜಕಾರಣಕ್ಕೆ ಬಂದಾಗ ಎಷ್ಟೋ ಮಡ್ರುಗಳಾಗ್ಬಿಟ್ಟಿದೆ, ಕಾರ್ಯಕರ್ತರ ಎಷ್ಟೋ ಹೊಡೆದಾಟಗಳಾಗಿದೆ, ಮತದಾರರ ಮಧ್ಯೆ ಎಷ್ಟೋ ಒಂದು ಮನಸ್ಥಿತಿಗಳು ಉದ್ಭವ ಆಗಿದೆ ರಾಜಕಾರಣದಲ್ಲಿ. ಆದ್ರೆ ಇವತ್ತಿನ ದಿವಸದಲ್ಲಿ ಮೈತ್ರಿ ಅನ್ಕೊಂಡು ಹೋದಂತ ಸಂದರ್ಭದಲ್ಲಿ ಮತದಾರರ ಮನಸ್ಥಿತಿಗಳು ಎಷ್ಟು ಗೊಂದಲಮಯವಾಗಿರುತ್ತೆ. ಯಾರಿಗೆ ವೋಟ್ ಹಾಕ್ಬೇಕು, ಯಾರಿಗೆ ಇದು ಮಾಡ್ಬೇಕು, ಮತ್ತೆ ಅವರಲ್ಲಿ ನೈತಿಕತೆ ಪ್ರಶ್ನೆ ಹಾಳು ಮಾಡ್ದಂಗೆ ಆಗ್ತದೆ ಈಗ. ಸೊ ಈ ತರದ ಬೇಸಿಕ್ ಬಟ್ ಐ ಆಲ್ಸೋ ವಾಂಟ್ ಟು ರೆಕಗ್ನೈಸ್ ಇಂಥ ಒಂದು ಪರಿಸ್ಥಿತಿಯಲ್ಲಿ ಡೆಮೋಕ್ರಸಿ ಈಸ್ ಅ ಪ್ಲಾಟ್ಫಾರ್ಮ್ ಫಾರ್ ಕೋಹಿಸಿವ್ ಕಾಂಪ್ರಮೈಸಸ್ ಅಂತ. ಅಂದರೆ ಈಗ ದೇಶ ನಡಿಬೇಕು, ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ಡೆಮೋಕ್ರಸಿ ದೇಶ ನಡಿಬೇಕು ಅಂತೇಳಿ ಹೆಂಗೋ ಅಡ್ಜಸ್ಟ್ಮೆಂಟ್ ಪರ್ಟಿಕ್ಯುಲರ್ ಸಿಸ್ಟಮೆಟಿಕ್ ಇದಲ್ವ ಸರ್? ಐ ನಾಟ್ ಡಿನೈಯಿಂಗ್ ಇಟ್, ಬಟ್ ದಿಸ್ ಇಸ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅ ಪಾರ್ಟಿ ಪಾಲಿಟಿಕ್ಸ್. ಅದು ಹೇಳ್ತಾ ಇದ್ದೀನಿ ನಾನು. ಯಾಕೆ ಅಂತಂದರೆ somehow decision has to be taken in one or the other direction, A, B or C. A ಆದರೂ ಆಗ್ಬೋದು, B ಆದರೂ ಆಗ್ಬೋದು, C ಆದರೂ ಆಗ್ಬೋದು. ಬಟ್ ನಾಟ್ ಟೇಕಿಂಗ್ ಎ ಡಿಸಿಷನ್ ಎಟ್ ಆಲ್ ಈಸ್ ದ ವರ್ಸ್ಟ್ ಸಿಚುವೇಶನ್ ಟು ರನ್ ಅ ಸ್ಟೇಟ್. ಯಾಕೆಂದರೆ ಇಲ್ಲಿ ಒಬ್ಬರ ಬೆನಿಫಿಟ್, ಒಬ್ಬರು ತಾಪ, ಒಂದು ಪೊಲಿಟಿಕಲ್ ಪಾರ್ಟಿದು ಒಂದು ಸೆಂಟಿಮೆಂಟ್, ದಟ್ಸ್ ಆಲ್ ಓಕೆ. ಬಟ್ ಅಲ್ಟಿಮೇಟ್ಲಿ ಗೌರ್ಮೆಂಟ್ ಹ್ಯಾಸ್ ಟು ರನ್ ಅಲ್ಟಿಮೇಟ್ಲಿ. ಯು ಕೆನಾಟ್ ಮೇಕ್ ಇಟ್ ಕಿಯಾಟಿಕ್, ಯು ಕೆನಾಟ್ ಕ್ರಿಯೇಟ್ ಅನಾರ್ಕಿ. ಸೊ ಮೊದಲು ಬ್ರಿಟಿಷ್ ಒಬ್ಬ ಪ್ರೈಮ್ ಮಿನಿಸ್ಟರ್ ತುಂಬ ಚಂದ ಹೇಳ್ತಾರೆ, ಪ್ರೊಫೆಸರ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ದಿಸ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ದ ವರ್ಸ್ಟ್ ಆಪ್ಷನ್ಸ್ ಅವೈಲಬಲ್ ಅಂತ. ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಆಫ್ ದ ವರ್ಸ್ಟ್ ಅಂತ ಅವ್ರು ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಅಂದ್ರೆ ವಿ ಆರ್ ನಾಟ್ ಟೆಲಿಂಗ್ ದಿಸ್ ಇಸ್ ದ ಬೆಸ್ಟ್, ಬಟ್ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಬೆಟರ್ ದ್ಯಾನ್ ಫೌಂಡ್ ನೌ. ಅದಕ್ಕಿಂತ ಒಳ್ಳೇದು ಇನ್ನೂ ಎಲ್ಲಿ ಹುಡುಕ್ಲಿಕ್ಕೆ ಆಗ್ಲಿಲ್ಲ ಯಾರಿಗೂ, ಅಲ್ವಾ ಪ್ರೊಫೆಸರ್ ಅವರೇ? ಇದ್ದವರಲ್ಲಿ ಯಾರು ಒಳ್ಳೆಯವರು ನೋಡ್ಬೇಕು. ದಿವ್ಯಾ, ನಾನು ಹೇಳೋದು ಪಾಲಿಟಿಕ್ಸ್ ಇಸ್ ನಥಿಂಗ್ ಬಟ್ ಆರ್ಟ್ ಆಫ್ ದಿ ಪಾಸಿಬಲ್ ಕಾಂಪ್ರಮೈಸ್. ಡೆಮೋಕ್ರಸಿ ದಿಸ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್. ಕಾಂಪ್ರಮೈಸ್ ಅಂಡ್ ಅಡ್ಜಸ್ಟ್ಮೆಂಟ್. So ಅದರಿಂದ ಇಲ್ಲಿ nothing is strange. Strange bedfellows come together. So politics is to seize power. ಅದರ ಡೆಫಿನಿಷನ್ ಆಫ್ ಪೊಲಿಟಿಕಲ್ ಪಾರ್ಟಿ ಇಸ್ ಟು ಸೀಸ್ ಪವರ್. ಸೀಸ್ ಪವರ್ ಅಂದ್ರೆ ಕ್ಯಾಪ್ಚರ್ ಟ್ರೂತ್ ಎಲೆಕ್ಷನ್ ಆರ್ ಬೈ ಹುಕ್ ಆರ್ ಕ್ರೂಕ್ ಆರ್ ಫೇರ್ ಆರ್ ಫೌಲ್ ಮೀನ್ಸ್ that is ground reality of politics. Otherwise ಪುರಾಣಿಕ್ ಸರ್, ಜನ ಯಾವಾಗ ಈ ಪಕ್ಷಾಂತರನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಓ ಇವ ನನ್ನ ಜನಪ್ರತಿನಿಧಿ ನೋಡು, ಆ ಪಕ್ಷದಲ್ಲಿ ಇಷ್ಟು ವರ್ಷದಿಂದ ಕಷ್ಟಪಟ್ಟು ದುಡಿತಾ ಇದ್ದಾನೆ, ಆದ್ರೆ ಅವನಿಗೊಂದು ಅಧಿಕಾರ ಕೊಡ್ಲಿಲ್ಲ, ಒಂದು ಆಡಳಿತ ಮಾಡಕ್ ಬಿಡ್ಲಿಲ್ಲ, ಮಾಡ್ಲಿಲ್ಲ, ಆತನೂ ಅಧಿಕಾರ ಮಾಡ್ಕೊಂಡಿರ್ಲಿ, ಪಕ್ಷಾಂತರ ಮಾಡಿದ್ ಸರಿ, ಈ ತರದ್ದು ಒಂದಷ್ಟು ಮನೋಭಾವ ಇರುತ್ತಲ್ಲ, ಏನ್ ಹೇಳ್ತೀರ ಅದ್ರ ಬಗ್ಗೆ ಅಂತ? ಇಲ್ಲ, ಅದು ಈಗ ಜನರ ಒಂದು ಬೆಂಬಲ ಪಕ್ಷಾಂತರಿಯಾದಂತ ಅಥವಾ ಪಕ್ಷ ತ್ಯಾಗ ಮಾಡಿದಂತ ಅಥವಾ ಪಕ್ಷವನ್ನ ಬೇರೆ ಪಕ್ಷದೊಂದಿಗೆ ಮರ್ಜ್ ಮಾಡಿದವರು, ಈ ಸಂದರ್ಭಗಳಲ್ಲಿ ಕೆಲವಾರು ಒಳ್ಳೆಯ ಅಂಶಗಳನ್ನ ಜನ ಗುರುತಿಸ್ತಾರೆ. ಬಟ್ ಆ ಕೈಂಡ್ ಆಫ್ ಮೆಜಾರಿಟಿ ಇದೆಯಲ್ಲ, ನೀವು ಹೇಳಿದ್ರು ಪಬ್ಲಿಕ್ ಒಪಿನಿಯನ್ ಅಂತಕ್ಕಂಥದ್ದು, ಇಟ್ ಇಸ್ ಆಲ್ಸೋ ಕೈಂಡ್ ಆಫ್ ವೆರಿ ಫ್ಲೂಯಿಡ್ ಇದ್ದಂಗೆ. ಪಬ್ಲಿಕ್ ಒಪಿನಿಯನ್, ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್. ನಿನ್ನೆ ಮೊನ್ನೆ ಕಳ್ಳ ಆಗಿದ್ದವನು ಇವತ್ತು ಒಳ್ಳೆಯವನಾಗ್ತಾನೆ, ಅಧಿಕಾರದಲ್ಲಿ ಇರ್ತಾನೆ. ಸೊ ಅದರಿಂದ ಜನ ಅದನ್ನು ಮಾಡ್ತಾರೆ. ಆದ್ರೆ ಜನರಲ್ಲಿ ಇವರನ್ನ ಒಂದು ಅಪ್ರೂವ್ ಮಾಡ್ತಾರೆ. ಐ ಆಮ್ ನಾಟ್ ಅಗೇನ್ಸ್ಟ್ ಪಾರ್ಟಿ ಜಂಪಿಂಗ್ ಆರ್ ಪಾರ್ಟಿ ರಿಜೆಕ್ಟಿಂಗ್ ದಿ ಪಾರ್ಟಿ ಅಂಡ್ ಜಾಯ್ನಿಂಗ್.
ಬಟ್ ಎಲೆಕ್ಷನ್ ಟೈಮ್ ನಲ್ಲಿ ನೀವು ಮಾಡೋದಾದ್ರೆ, ಚುನಾವಣೆಯಲ್ಲಿ ಸೀಟ್ಗೋಸ್ಕರ ಮಾಡೋದಾದ್ರೆ ಅಥವಾ ಅಧಿಕಾರಕ್ಕೋಸ್ಕರ ಮಾಡೋದಾದ್ರೆ, ನಿಮ್ಮ ಕುಟುಂಬವನ್ನ ರಕ್ಷಣೆಗೋಸ್ಕರ ಮಾಡೋದಾದ್ರೆ ಅದು ನಿಜವಾಗ್ಲೂ ಖಂಡನಾರ್ಹ. ಮತ್ತೆ ಗೊತ್ತಾಗುತ್ತೆ. ತಿರಸ್ಕರಿಸ್ಬೇಕು. ಮೇಡಮ್, ಇನ್ನೊಂದು ವಿಚಾರ ಹೇಳ್ತೀನಿ ಮೇಡಮ್. ಇದು ನಿಮ್ಗೆ ಗಂಭೀರನೂ ಸಹ ಸರಿಸ ಅನ್ಕೊಬಹುದು. ನಮ್ಮ ಒಂದು ಮಹಿಳಾ ಜನಪ್ರತಿನಿಧಿಗಳ ಸಂಖ್ಯೆ ನಾವು ನೋಡಿದಾಗ ನಮ್ಮಲ್ಲಿ ಭಾರತದಲ್ಲಿ 100ಕ್ಕೆ ಸರಿಸುಮಾರು 45-50% ಇದೆ ಅಂತ ನಾನು ಭಾವಿಸ್ತೀನಿ ಒಟ್ಟಾರೆ ಇದರಲ್ಲಿ. ಎಷ್ಟಿದೆ? ಇವಾಗ್ಲೂ ಇವತ್ತು 21 ರಾಜ್ಯದಲ್ಲಿ 1600 ಚಿಲ್ಲರೆ ಪುರುಷ ಅಭ್ಯರ್ಥಿಗಳಿದ್ದಾರೆ, 132 ಏನೋ ಇಲ್ಲಿ ಏನ್ ವಿಚಾರ ಪ್ರಸ್ತಾಪ ಮಾಡಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾವು ಬರೀ ಪುರುಷ ರಾಜಕಾರಣಿಗಳದ್ದು ಪಕ್ಷಾಂತರ ಅಂತಕ್ಕಂಥ ಹೆಣ್ಮಕ್ಳು ಕೈಲಿ ಕೊಟ್ರೆ ಎಲ್ಲೋ ಹೋಗುತ್ತೆ ಸರ್, ಅದು ಆಗ್ತಾ ಇಲ್ಲ ಬಿಡಿ. ಹೆಣ್ಮಕ್ಳು ಜಾಸ್ತಿ ಪ್ರಾತಿನಿಧ್ಯ. ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇವತ್ತು ಪ್ರೊಫೆಸರ್ಸ್ ಇದ್ದಾರೆ, ಹಾಗಾಗಿ ಅದೊಂದಿಷ್ಟು ನನ್ನ ಖುಷಿ. ಇನ್ನೊಂದಿಷ್ಟು ಪದೇ ಪದೇ ಹರಿಪ್ರಸಾದ್ ಅವರು ಇದ್ದಾರೆ ಅಂತ. ದ ಸ್ಟ್ಯಾಂಡರ್ಡ್ ಆಫ್ ಡೆಮೋಕ್ರಸಿ ಅಂತ ಡಿಫೈನ್ ಮಾಡ್ತಾ ಹೋಗ್ತಾರೆ. ಮೊನ್ನೆ ಅದರದ್ದು ಒಂದು ರಿಪೋರ್ಟ್ ಬಂತು. ಯಾವುದಕ್ಕೆ ಹೇಳ್ತಾರೆ, ಮೊದಲು ಡಿಕ್ಟೇಟರ್ಶಿಪ್ ಅಂದರೆ ಟೈಪ್ ಆಫ್ ಗವರ್ನೆನ್ಸಸ್, ಅದರಲ್ಲಿ ಡಿಕ್ಟೇಟರ್ಶಿಪ್ಪು, ಕಮ್ಯುನಿಸ್ಟು ಆ್ಯಂಡ್ ಓನ್ಲಿ ಸಿಂಗಲ್ ಪಾರ್ಟಿ, ಆಮೇಲೆ ಮಲ್ಟಿ ಪಾರ್ಟಿ, ತುಂಬ ಏನಂತಾರೆ ಅದಕ್ಕೆ ವೈಬ್ರೆಂಟ್ ಡೆಮೋಕ್ರಸಿ, ಆಮೇಲೆ ವರ್ಕಿಂಗ್ ಡೆಮೋಕ್ರಸಿ ಅಂದರೆ ಹೆಸರಿಗೆ ಡೆಮೋಕ್ರಸಿ ಇರುತ್ತೆ, ನಿಜವಾಗ್ಲೂ ಇರಲ್ಲ ಅಂತ ನಾನ್ ವರ್ಕಿಂಗ್ ಡೆಮೋಕ್ರಸಿ. ಇನ್ನೊಂದು ಹೆಸರು ಡೆಮೋಕ್ರಸಿ ಅಂತ ಇರುತ್ತೆ, ಬಟ್ ದೇರ್ ಇಸ್ ನೋ ನಥಿಂಗ್, ಇಟ್ ಈಸ್ ಅ ಎಲೆಕ್ಟೆಡ್ ಆಟೋಕ್ರಸಿ ಅಂತ. ನಮ್ಮನ್ನ ಎಲೆಕ್ಟೆಡ್ ಆಟೋಕ್ರಸಿ ಲೆವೆಲ್ಗೆ ತಂದಿಟ್ಟಿದ್ದಾರೆ. ಅಂದರೆ ನೀವು ಹೇಳಿದ್ರಲ್ಲ ಈಗ ಅಲ್ಲಿ ಕಾರ್ಯಕರ್ತರಿಗೆ ಬೇಜಾರಾಗುತ್ತೆ ಅಂತ. ಕಾರ್ಯಕರ್ತರಿಗೆ ಬೇಜಾರಾಗೋದು ಯಾಕೆ ಕಡಿಮೆ ಆಗಿದೆ? ಎಷ್ಟಿದ್ರು ನನ್ನ ಕುಟುಂಬಕ್ಕೆ ನನಗಂತೂ ಸೀಟ್ ಸಿಗದೇ ಇರಲಿಲ್ಲ, ಅವನಿಗೆ ಸಿಗೋದು ಬಂದ್ಲಿ ಲೆಟ್ ಮಿ ತಮಾಷಾ ದೇಕು ಅಂದ್ರೆ ನನಗಂತೂ ಎಷ್ಟಿದ್ರು ಸಿಗೋದಿರಲಿಲ್ಲ. ಇಫ್ ಐ ವೇರ್ ಅ ಸ್ಟೇಕ್ ಹೋಲ್ಡರ್, ಇಫ್ ಐ ವೇರ್ ಟು ಫೀಲ್ ದಟ್ ಐ ಆಮ್ ಇಂಟೆಗ್ರಲ್ ಪಾರ್ಟ್ ಆಫ್ ದ ಪಾರ್ಟೀಸ್ ಐಡಿಯಾಲಜಿ, party's working system ಅಂತಿರುವಾಗ, he will tend to lose or intentions that he will intend that I have lost something. But today, as it is not a real vibrant democracy, it is an elected autocracy, they feel that I am not part of that autocracy. ಆ ಕ್ರಿಮಿ ಲೇಯರ್ ಅಲ್ಲಿ ನಾನಂತೂ ಇಲ್ಲ, ಇವನಿಗಾದ್ರೂ ವೋಟ್ ಹಾಕ್ಬೇಕು, ಇವನಾದ್ರೂ ವೋಟ್ ಹಾಕ್ಬೇಕು, ಯಾರು ವೋಟ್ ಮಾಡಿದ್ರು ನಮ್ಮಿಂದ ಲೂಟಿ ಆಗೋದು ಅಷ್ಟೇ. ಯಾರಲ್ಲಿ ಡಿವೈಡ್ ಆಗಬೇಕು ಅನ್ನೋದು ಎಲೆಕ್ಷನ್ ಮೂಲಕ ಡಿಸೈಡ್ ಆಗುತ್ತೆ. ಗೆದ್ದವನಿಗೆ 70%, ಸೋತವನಿಗೆ 30%, ಆಫೀಸರ್ಸಿಗೆ ಒಂದು 10%, ಏನೋ ಸಮಥಿಂಗ್ ಲೈಕ್ ದಟ್. ಸೊ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್, ವೆನ್ ಹಿ ಇಸ್ ನಾಟ್ ಅ ಪಾರ್ಟ್ ಆಫ್ ದಟ್ ಡೆಮೋಕ್ರಸಿ, ಡೈರೆಕ್ಟ್ ಸ್ಟೇಕ್ ಹೋಲ್ಡರ್ ಅರ್ಲಾರ್ದ ಇರೋದ್ರಿಂದ he doesn't feel the pinch of it. Right. Correct sir, professor ಅವರೇ. ಹೌದು, ಇಂಡೈರೆಕ್ಟ್ ಡೆಮೋಕ್ರಸಿನಲ್ಲಿ ನಮ್ಮಲ್ಲಿ ಏಲಿಯನೇಷನ್ ಇದೆಯಲ್ಲ, ಎಲೆಕ್ಷನ್ ಯುಫೋರಿಯಾ, ಎಲೆಕ್ಷನ್ ಕಾಲದಲ್ಲಿ ಇರ್ತಕ್ಕಂತ ಒಂದು ಉತ್ಸಾಹ, ಎಲೆಕ್ಷನ್ ಆದ್ಮೇಲೆ ಪಕ್ಷದ ಕಾರ್ಯಕರ್ತರು ಏನಾದ್ರು ಅವ್ರಿಗೆ ಅವಕಾಶ ಇದ್ರೆ ಸಣ್ಣ ಪುಟ್ಟ ನಿಗಮಗಳು ಅವು ಇವು ಕೊಡ್ತಾರೆ. ಅದರ್ವೈಸ್ ಇಟ್ ಗೋಸ್ ಬಿಕಾಸ್ ದೇರ್ ಆರ್ ಅದರ್ ವೇಸ್ ಆಫ್ ಮೇಕಿಂಗ್ ದಿ ವರ್ಕರ್ಸ್ ಹ್ಯಾಪಿ ಆಲ್ಸೋ. ವರ್ಕರ್ಸ್ ಅನ್ನ ನೀವು ವರ್ಕರ್ಸ್ ಅನ್ನು ಒಗ್ಗಟ್ಟಾಗಿರ್ಬೇಕಾದ್ರೆ ಅವ್ರಿಗೆ ಏನಾದ್ರು ನೀವು ಕೊಡ್ಲೇಬೇಕು, ಗಿಫ್ಟ್ ಅಥವಾ ಯಾವ್ದೋ ಪೊಸಿಷನ್ ಇನ್ಯಾವುದೋ ರೀತಿಯಲ್ಲಿ ಕೊಡ್ಲೇಬೇಕಾಗುತ್ತೆ. ಅದರಿಂದ ಇವತ್ತು ಕಾರ್ಯಕರ್ತರಿಗೆ 50% ನಿಗಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿಯಲ್ಲಿ ಹೆಚ್ಚಿಗಿಂತ ಕಾಂಗ್ರೆಸ್ ನಲ್ಲಿ ಹೆಚ್ಚಿದೆ. ಇವತ್ತು ಅವ್ರು ಎಲ್ಲರೂ ಕೊಟ್ಟಿದ್ದಾರೆ ಕಾರ್ಯಕರ್ತರು 50%. ದಟ್ಸ್ ಅ ವೆರಿ ಗುಡ್ ಸೈನ್. ಬಿಕಾಸ್ ಎಲ್ಲ ಇವರೇ ಪುಡಾರಿಗಳೇ ಗೆದ್ದಿರೋ ಪುಡಾರಿಗಳೇ ಅನುಭವಿಸಿದ್ರೆ ಅವ್ರು ಗೆದ್ದಿದ್ದಾರೆ. ಬಟ್ ಅವರು ಕರಪ್ಟೇ, ಯಾರು ನಿಗಮಗಳಲ್ಲಿ ಇರ್ತಕ್ಕಂಥವ್ರು ಕರಪ್ಷನ್ ಎಲ್ಲ ಹಾಕ್ತಾರೆ. ಅದನ್ನ ಹೇಳೋಣ. ಅದನ್ನೇ ಪ್ರೊಫೆಸರ್ ಅವ್ರು ಹೇಳಿದ್ದು, ಎಲ್ಲಿ ಸಲ್ಲದವರು ರಾಜಕಾರಣದಲ್ಲಿ ಸಲ್ತಾರೆ ಅಂತ. ಸಿಗಿಲ್ವಾ ಒಂದು ನಿಗಮ ಕೊಡ್ತಾರೆ. ಹರಿಪ್ರಸಾದ್ ಅವರು ನಮಗೆ ಚೆನ್ನಾಗಿ ಬೈತಾ ಇದಾರೆ ಇವತ್ತು. ಬಿಳೆ ಬಟ್ಟೆಯಲ್ಲಿ ಸುತ್ತಬಿಟ್ಟು ಹೊಡಿತಾ ಇದಾರೆ ಅಂತ ಹೇಳೋದಕ್ಕೆ ಬಿಳೆ ಬಟ್ಟೆ ಹಾಕೋದಿಲ್ಲ. ಅಲ್ಲಿ ಜೆಡಿಎಸ್ ಅಲ್ಲಿ ಪೊಲಿಟಿಷಿಯನ್ಸ್ ಅಲ್ಲ ಸ್ವಾಮಿ, ನೀವು ಎಲ್ಲ ಎರಡು ತರ, ಒಂದು ವ್ಯಾಲ್ಯೂ ಬೇಸ್ಡ್ ಪೊಲಿಟಿಕ್ಸ್ ಮಾಡ್ತಕ್ಕಂಥ ಸಿದ್ಧಾಂತ ಹೊಂದಿರ್ತಕ್ಕಂಥ ರಾಜಕಾರಣಿಗಳಿದ್ದಾರೆ, ಕೆಲವರು ಅದನ್ನ ಬಿಟ್ಟಿರ್ತಕ್ಕಂಥವ್ರು ಇದ್ದಾರೆ. ಜೆಡಿಎಸ್ ಅಂತ ಸಂದರ್ಭದಲ್ಲಿ ಅರವಿಂದ್ ಅವರೇ, ಜೆಡಿಎಸ್ ಅಂದಾಗ ನಾನು ಪ್ರತಿ ಸತಿ ಗಮನಿಸ್ತಾ ಇರ್ತೀನಿ, ಕಾರ್ಯಕರ್ತರ ಪಕ್ಷ ಇದು ಅಂತ ಹೇಳ್ತಾರೆ, ಆದರೆ ಟಿಕೆಟ್ ಸಿಗೋದು ಯಾರಿಗೆ ಬೇಕು ಅವ್ರಿಗೆ ಸಿಗುತ್ತೆ. ಇನ್ನು ಕೆಲವೊಬ್ಬರಂತೂ ಈ ಸತಿ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಗೊಂದಲದಲ್ಲಿ ನಾನು ಬೆಂಬಲಿಗರ ಜೊತೆ ಸಭೆ ಮಾಡ್ತೀನಿ, ಬೆಂಬಲಿಗರ ಅಭಿಪ್ರಾಯ ಏನು ಅಂತ ಕೇಳ್ತೀನಿ, ಆಮೇಲೆ ನಿರ್ಧಾರ ತಗೋತೀನಿ. ಇದು ಬೆಂಬಲಿಗರ ನಿರ್ಧಾರ ಅಂತ ಅವ್ರ ನಿರ್ಧಾರ ಹೇಳ್ತಾರಲ್ಲ, ಹೆಂಗಿದು ಅಂತ. ಅಲ್ಲ, ಈಗ ಏನಾಗ್ಬಿಟ್ಟಿದೆ, ಅದು ನಾವೇನು ನೋಡಕ್ ಹೋಲ್ವಲ್ಲ, ಜನಗಳಿಗೆ ಕಣ್ಣಿಗೆ ಸುಳ್ಳು ಹೇಳಿ ಅಭ್ಯಾಸ ಆಗಿರುತ್ತೆ. ಮತ್ತು ಜನಗಳು ಸುಳ್ಳು ಹೇಳಿದ ಕಾರ್ಯಕರ್ತರಿಗೂ ಸುಳ್ಳು ಹೇಳ್ತಕ್ಕಂಥ ಪ್ರವೃತ್ತಿಯ ಮನಸ್ಥಿತಿಯಲ್ಲಿ ಬರುತ್ತೆ. ಮತ್ತೆ ಪ್ರೊಫೆಸರ್ ಸಾಹೇಬ್ರೆ, ಒಂದು ವಿಚಾರ, ಈ ರಾಜಕಾರಣದಲ್ಲಿ ಇಷ್ಟೆಲ್ಲ ಒಂದು ಅವ್ಯವಸ್ಥೆ ಏನಕ್ಕೆ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ನೋಡಕ್ ಹೋದಾಗ,
ನಮ್ಮಲ್ಲಿ ಈ ಕುಟುಂಬದ ರಾಜಕಾರಣದ ಒಂದು ಎಫೆಕ್ಟು ಸಹ ಸಾಕಷ್ಟಿದೆ. ಈಗ ರಾಜಕಾರಣಿಗಳು ಮಕ್ಕಳು ರಾಜಕಾರಣಿಗಳಾಗಬೇಕು ಅಂತಕ್ಕಂಥದ್ದು ಪ್ರತೀತಿ ಬಂದ್ಬಿಟ್ಟಿದೆ. ಈಗ JDS ನೀವು ಹೇಳಿದ್ರೆ ಹಾಸನ ಅಲ್ಲೂ ನೋಡ್ತಾ ಇದೀವಿ. ಸೊ ಇಂಥ ಪದ್ಧತಿಗಳು, ಇಂಥ ವ್ಯವಸ್ಥೆಗಳು ಇದ್ದಾಗ ಅದು ಮುಂದಿನ ಒಂದು ಜನರೇಷನ್ ಮುಂದುವರ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ನಾನು ಯಾವುದು ಕುಟುಂಬ ರಾಜಕಾರಣದ ಪರ ಅಲ್ಲ, ಬಟ್ ವಾಟ್ಸ್ ರಾಂಗ್ ಇನ್ ದಟ್? ನಾನು ಡಾಕ್ಟರ್ ಅಂದ್ರೆ ನನ್ನ ಮಗು ಡಾಕ್ಟರ್ ಆಗೋದ್ರಲ್ಲಿ ತಪ್ಪೇನು? ನನ್ನ ಮಗ ಪೊಲೀಸ್ ಪ್ರೊಫೆಷನ್, ಅದು ಪ್ರೊಫೆಷನ್. ರಾಜಕಾರಣ ನೀವು ಪ್ರೊಫೆಷನ್ ಅಂತೀರಾ? ಅಲ್ಲ, ಈಗ ಅಲ್ಲ, ಸೇವೆ ಹೆಸರಲ್ಲಿ ಮಾಡ್ತಿರೋದು ಪ್ರೊಫೆಷನ್ನೇ. ಸೇವೆ ಅಂತ ಹೆಸರಿಗಿದೆ. ಕನ್ಸಿಡರ್ ಪಾಲಿಟಿಕ್ಸ್ ಆಸ್ ಅ ಪ್ರೊಫೆಷನ್ rather than a service. ಉದ್ಯಮ ಮಾಡ್ಕೋಬೇಕಾದ್ರೆ then you are right. You are right. But then it is very wrong thing. ಆಮೇಲೆ It is very ಒಂದು ಪುರಾಣಿಕ್ ಸರ್ದು ಒಂದು ರಿಯಾಕ್ಷನ್. ಹೇಳಿ ಸರ್. 30 seconds. ಏನಂದ್ರೆ ಈಗ ನೀವು ಹೇಳಿದ್ರಲ್ಲ, ನಾನು ಅನೇಕ ವಿಷಯಗಳಲ್ಲಿ ನಿಮ್ಮನ್ನ ಮೆಚ್ಚುತ್ತೇನೆ, ಗೌರವಿಸ್ತೇನೆ. ಆದ್ರೆ ಈಗ ಹೇಳಿದ್ರಲ್ಲ, ವಾಟ್ ಈಸ್ ರಾಂಗ್ ಇನ್ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ. ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಅದು ಇಟ್ ಇಸ್ ನಾಟ್ ಕನೆಕ್ಟೆಡ್ ವಿತ್ ಎನಿ ಕೆರಿಯರ್ ಆರ್ ಬಿಸ್ನೆಸ್ ಆರ್ ಜಾಬ್. ಸೊ ಇಟ್ ಈಸ್ ದ ಪವರ್, ಪೊಸಿಷನ್ ಆಫ್ ಪವರ್. ಆ ಪೊಸಿಷನ್ ಆಫ್ ಪವರ್ ಅಂತಕ್ಕಂಥದ್ದು ಇಟ್ಸ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್. ಇಫ್ ಒಂದೇ ಕುಟುಂಬ ಕೊಡೋದಾದ್ರೆ, ಈಗ ನೆಹರು ಗಾಂಧಿ ಕುಟುಂಬ ಅದನ್ನ 60-70 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ತಾನೇ ಈಗ ದೇಶಕ್ಕೆ ಆಗಿರ್ತಕ್ಕಂಥದ್ದು. 60-20 ವರ್ಷದಲ್ಲಿ ಯಾವ್ಯಾವ ಕರಪ್ಷನ್ ನಾವು ನೋಡ್ಲಿಲ್ಲ ಅವೆಲ್ಲ ನೋಡಿದ್ವಿ. ಆಮೇಲೆ ಇವ್ರು 10 ವರ್ಷದಲ್ಲಿ ಅದನ್ನ ಸರಿ ಮಾಡ್ತೀವಿ ಅಂತ ಬಂದು 6-7 ವರ್ಷದಲ್ಲೇ ಇವರು ಹೆಸರು ಕೆಡಿಸ್ಕೊತಾ ಇದ್ದಾರೆ. ಅಂದ್ರೆ ಏನಾಯ್ತು, ಈ ಫ್ಯಾಮಿಲಿ ಡೈನಾಸ್ಟಿಕ್ ಪಾಲಿಟಿಕ್ಸ್ ಗೆ ಇರ್ತಕ್ಕಂಥದ್ದು ಐ ಥಿಂಕ್ ಇಟ್ ಇಸ್ ಅ ಕರ್ಸ್ ಆನ್ ಡೆಮೋಕ್ರಸಿ. ಅಲ್ಲ, ಅಲ್ಟಿಮೇಟ್ಲಿ ಅರಿಪಿಸಿದ್ರೆ ಜನನೇ ತಾನೇ ಆಯ್ಕೆ ಮಾಡ್ಬೇಕು. ಮಕ್ಕಳಾರು ಬರ್ಲಿ, ಮತ್ತೊಬ್ಬರಾರು ಬರ್ಲಿ. ಅದನ್ನೇ ಅವರಿಂದ ಅದನ್ನೇ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಇಲ್ಲಿ ಮತದಾರ ಹಿತಾಸಕ್ತಿಯ ಪ್ರಶ್ನೆ ಬರುತ್ತೆ. ಇವರು ಬೇಕಂದಂಗೆ ಪಕ್ಷಗಳನ್ನ, ಈಗ ನಾನೊಬ್ಬ ಅಧಿಕಾರಕ್ಕೆ ಬರ್ತೀನಿ ಅಂತಕ್ಕಂಥ ಒಂದು ಮನೋಧರ್ಮ ಒಬ್ಬ ರಾಜಕಾರಣಿಗೆ ಬಂದಾಗ, ಅಧಿಕಾರಕ್ಕೆ ಬಂದ ಮೇಲೆ ಫಸ್ಟ್ ಆಫ್ ಆಲ್ ಒಂದು ಬ್ಲಾಕ್ ಮನಿಗಳನ್ನ ಅಥವಾ ದಂಧೆಗಳನ್ನ ರಕ್ಷಣೆ ಮಾಡ್ಕೊಂತಕ್ಕಂಥ ಉದ್ದೇಶದಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವರು ಇದನ್ನಕ್ಕೆ ಫಸ್ಟ್ ಉದ್ದೇಶ. ಇನ್ನೊಂದು ಅವ್ರದ್ದು ಬೇರೆ ಇದು ಅಂತಂದ್ರೆ ಒಂದು ಅಧಿಕಾರದ ಆಮಿಷ. ಮತ್ತೆ ನಮ್ಮಲ್ಲಿ ಗುರುಗಳೇ, ನಮ್ಮ ರಾಜಕಾರಣಿಗಳು ಪವರ್ನ ಪೊಸಿಷನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಎಂಜಾಯ್ಮೆಂಟ್ ಅನ್ಕೊಂಡಿದ್ದಾರೆ, ರೆಸ್ಪಾನ್ಸಿಬಿಲಿಟಿ ಅಂತ ಭಾವಿಸಿಲ್ಲ. ಇದು ದೊಡ್ಡ ದುರಂತ ನಮ್ಮಲ್ಲಿ. ಅದನ್ನ ಹೊರಗೆ ಹಚ್ಚಬೇಕಾಗಿರೋದು ಜನರಿ. ನಾನು ಅದೇ ಹೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮಲ್ಲಿ ರಾಜಕೀಯದ ಅನಕ್ಷರತೆ ಅಂತಕ್ಕಂಥದ್ದು ನಮ್ಮಲ್ಲಿ ತುಂಬಾ ಇದೆ ಮೇಡಮ್. ಏನಕ್ಕೆ ಎಲ್ಲಿ ನಮ್ಮಲ್ಲಿ ಜನಗಳಲ್ಲಿ ರಾಜಕೀಯದ ವಿಚಾರದಲ್ಲಿ ಅಕ್ಷರತೆ, ಯಾವಾಗ ಅವರು ಅಕ್ಷರವನ್ನ ಅಂದ್ರೆ ರಾಜಕೀಯದ ಅಕ್ಷರತೆನ ಕಲಿತಾಗ ಆಯ್ತಲ್ಲ. ಮತ್ತು ಈಗ ನೋಡಿ, ನಮ್ಮಲ್ಲಿ ವಿದ್ಯಾವಂತರುಗಳು ಅಥವಾ ಸ್ವಲ್ಪ ತಿಳುವಳಿಕೆ ಉಳ್ಳವರು ಓಟ್ ಹಾಕಕ್ ಹೋಗಲ್ಲ, ನಮ್ಗೆ ಯಾಕೆ ಬೇಕು ಅಂತೇಳಿ. ಆಕ್ಚುಲಿ ಇಂಥ ಜನಗಳು ರಾಜಕೀಯಕ್ಕೆ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಏನಾದ್ರು ಬದಲಾವಣೆ ಆಗ್ತಕ್ಕಂಥ ಒಂದು ಆಶಾಭಾವನೆ ಅನ್ಬೋದು. ಮತ್ತೆ ಅಂಥವ್ರು ರಾಜಕೀಯದ ಇಂಥ ಒಂದು ಮತದಾನ, ಇನ್ನೊಂದು ಮತ್ತೊಂದು ವಿಚಾರದಲ್ಲಿ ಅಥವಾ ಪ್ರಜಾಪ್ರಭುತ್ವದ ಕೆಲವು ಮೂಲಭೂತ ವಿಚಾರಗಳಲ್ಲಿ ಒಂದು ವಿದ್ಯಾವಂತರು ಜಾಸ್ತಿ ಇನ್ವಾಲ್ವ್ ಆದಂತ ಸಂದರ್ಭ, ಎಲ್ಲರೂ ಕರ್ತವ್ಯ, ಅದರಲ್ಲಿ ವಿದ್ಯಾವಂತರು ಇನ್ವಾಲ್ವ್ ಆದಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಏನೋ ಬದಲಾವಣೆ ಆಗುತ್ತೆ. ಹೇಗೆ ನನಗೆ ಗೊತ್ತಿರುತ್ತೆ ಒಬ್ಬ ವಿದ್ಯಾವಂತಂಗೆ ಯಾರು ಒಳ್ಳೆಯವನು, ಯಾರು ಇವ್ರು ಹೇಳಿದ್ರಲ್ಲ, ಯಾರು ಸಣ್ಣ ಕಳ್ಳರು, ಯಾರು ದೊಡ್ಡ ಕಳ್ಳರು ಅಂತ ಹೇಳಿ ಇಲ್ಲಿ ಕ್ಲಾರಿಟಿ. ಅರವಿಂದ್ ಅವರೇ, ನೀವು ಯು ಆರ್ ಸೋ ಪಾಸಿಟಿವ್. ಅಂದ್ರೆ ಇನ್ನು ಏನೋ ಆಗ್ಲಿ, ಏನೋ ಒಂದು ಆಗುತ್ತೆ, ಒಂದು ಸ್ಯಾಚುರೇಷನ್ ಇದೆಲ್ಲ ಹೋಗಿ ಸರಿಯಾಗುತ್ತೆ ಅನ್ನೋ ಮನೋಭಾವದಲ್ಲಿ ನನಗೆ ಕುತೂಹಲ. ಈ ಭ್ರಷ್ಟಾಚಾರ ಇರ್ಬೋದು, ಈ ರಾಜಕಾರಣದಲ್ಲಿರುವಂಥ ದುರಂತಗಳೆಲ್ಲ ಸರಿ ಆಗುತ್ತಾ ಅನ್ಕೋಬೋದಾ? ಅಟ್ಲೀಸ್ಟ್ ಈಗ ನಾನೇ ಅನ್ಕೊಂಡ್ರೆ ಇನ್ನೊಂದು 10 ವರ್ಷದಲ್ಲಿ ಆಗತ್ತೆ ಅಂತ ಅನ್ಕೋಬೋದಾ ಚೇಂಜಸ್? ತುಂಬಾ ಆಶಾವಾದಿಗಳಿದ್ದಾರೆ. very confident that things are going to change and are already changing. ಬದಲಾವಣೆ ಆಗ್ತಾ ಇದೆ. ನಮ್ಗೆ ಕಂಡಿಲ್ಲ. It's at a threshold. People should believe that. Okay, one is that. Second one is ಯಾಕೆ ಆಗುತ್ತೆ, ಯಾಕೆ ಆಗೋಕೆ ಅರವಿಂದ್ ಕೆಬಿ ಯಾಕೆ ಅಂತ ಇದ್ದಾರೆ ಅಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಸಿ, ಇವತ್ತಿಗೆ ನಾನು ಫಾರ್ ಎಕ್ಸಾಂಪಲ್ ಮೈಸೂರಿಗೆ ಹೋದೆ, ಪುರಾಣಿಕ್ ಸರ್ ಮನೆ ಹತ್ರ ಹೋಗ್ಬಿಟ್ಟು, ಮೊದಲೇ ಒಂದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಪುರಾಣಿಕ್ ಸರ್ ಮನೆಗೆ ಹೋದರೆ, ಅವ್ರ ಮನೆ ಮುಟ್ಟೋಷ್ಟೊತ್ತಿಗೆ ನಾನು ಮಧ್ಯದಲ್ಲಿ ಮೈಸೂರು ರೋಡಲ್ಲಿ ಎಲ್ಲಿ ಕಾಫಿ ಕುಡ್ತಿರ್ತೀನೋ ಆ ರೆಸ್ಟೋರೆಂಟಿಗೆ ಹೋಗಿದ್ರಿ ಅಂತಲ್ಲಿ ಪಾರ್ಕಿಂಗ್ ಇತ್ತಾ ಅಂತ ಒಂದು ಗೂಗಲ್ ನನ್ನ ಕ್ವಶನ್ ಕೇಳುತ್ತೆ. ಅಂದರೆ ಟುಡೇ ಎಲೆಕ್ಟ್ರಾನಿಕ್ ಫುಟ್ ಪ್ರಿಂಟ್ಸ್ ಎಲ್ಲ ಕಡೆ ಬೀಳ್ತಾ ಇದೆ. ಅಂದ್ರೆ ನಾನು ಯಾವೊಂದು ಹಾಸ್ಪಿಟ್ಲಿಗೆ ಹೋಗಿದ್ನೋ, ಯಾವೊಂದು ಕಮರ್ಷಿಯಲ್ ಹೋಟೆಲ್ಗೆ ಹೋಗಿದ್ನೋ, ಇಲ್ಲ ನಾಳೆ ಒಂದು ಯೂನಿವರ್ಸಿಟಿಗೆ ಹೋಗಿದ್ನೋ, ಅಲ್ಲಿ ನಿಮಗೆ ಹ್ಯಾಂಡಿಕ್ಯಾಪ್ಗೆ ರ್ಯಾಂಪ್ ಇತ್ತಾ ಅಂತ ಕೇಳುತ್ತೆ. ದಿಸ್ ಇಸ್ ಟು ಇಂಪ್ರೂವ್ ದ ಸರ್ವಿಸ್. ದಟ್ ಮೀನ್ಸ್ ಗೂಗಲ್ or any service provider or electronic footprints ಅಂತ ಸೋಮಣ್ಣ ಅವರ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೆ, ಮುನಿರತ್ನ ಅವ್ರ ಜೊತೆಗೆ ನಿಂತು ಫೋಟೋ ತೆಗೆಸ್ಕೊಂಡಿದ್ದೆ, ಎಲ್ಲೋ ಒಂದ್ ಕಡೆ ದಾಖಲೆ ಆಗ್ತಾ ಇದೆ. ಇವತ್ತಿಗೆ ಅದು ಫ್ರೀ ಆಗಿ ಹೊರಗಡೆ ಬಿಟ್ಟಿಲ್ಲ. ಆದ್ರೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮೊಮ್ಮಕ್ಕಳು ಬರೋಷ್ಟೊತ್ತಿಗೆ ಅರವಿಂದ್ ಕೆಬಿ ಇವತ್ತು ಏನ್ ಮಾಡ್ತಾ ಇದ್ದ
ಅನ್ನೋದು ಗೊತ್ತಾಗುತ್ತೆ. ಸೋಮಣ್ಣ ಅವರು MLC ಆದವರು, ಮಿನಿಸ್ಟರ್ ಆದವರು ಈ ಸೆಕೆಂಡ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ನಮಗ್ ಗೊತ್ತಿಲ್ಲ, ಅವ್ರ ಮಗಗ್ ಗೊತ್ತಿಲ್ಲ, ಆದ್ರೆ ಅವ್ರ ಮರಿ ಮೊಮ್ಮಕ್ಕಳಿಗೆ ಗೊತ್ತಿರುತ್ತೆ. ಏನ್ ಹೇಳ್ತಾರೆ ಗೊತ್ತಾ, ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು, ಅವತ್ತಿನ ದಿವಸ ಇಂತಹ ಕಷ್ಟದ ಪರಿಸ್ಥಿತಿ ಇತ್ತು, ಕರಪ್ಷನ್ ಇತ್ತು, ನಮ್ಮ ಅಜ್ಜ ಇದ್ದಲ್ಲ ಅರವಿಂದ್ ಕೆಬಿ ಹೋರಾಟ ಮಾಡ್ತಾ ಇದ್ರು, ಆದ್ರೆ ಎದುರುಗಡೆ ಧ್ವನಿ ಎತ್ತಾ ಇದ್ರು, ಜನರಿಗೆ ಗೊತ್ತಾಗುತ್ತೆ. ಅದೇ ಇವತ್ತು ಯಾರು ನಾವು ತುಂಬಾ ದೊಡ್ಡ ಮಿನಿಸ್ಟರು, ತುಂಬಾ ಚೀಫ್ ಮಿನಿಸ್ಟರ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದೇ ಇರ್ತಾರಲ್ಲ, ಅವ್ರ ಮರಿ ಮೊಮ್ಮಕ್ಕಳಿಗೂ ಗೊತ್ತಾಗತ್ತೆ ಅವತ್ತಿನ ದಿವಸ ತುಂಬಾ ಕರಪ್ಷನ್ ಇತ್ತು, ನಮ್ಮ ಅಜ್ಜ ಒಬ್ಬ ಕಳ್ಳ ಪೊಲಿಟಿಷಿಯನ್ ಇದ್ದ ಅಂತ. ಅಂದ್ರೆ ಇವತ್ತಿಗೆ ಇದು ಬದಲಾವಣೆ ಬರ್ತಾ ಇಲ್ಲ. ಅಂದ್ರೆ ಟುಡೇ ವಿ ಆರ್ ಗೆಟಿಂಗ್ ಇನ್ ಟು ದ ಫೇಸ್ ಆಫ್ ಟ್ರಾನ್ಸ್ಪರೆನ್ಸಿ, ಎಲೆಕ್ಟ್ರಾನಿಕ್ ಫುಟ್ ಪ್ರಿಂಟ್ಸ್ ಬರ್ತಾ ಇದೆ. ಅವತ್ತಿನ ದಿವಸ ನಮ್ಮ ಮೇಲೆ ಹೆಮ್ಮೆ ಪಡ್ತಾ ಇರ್ತಾರೆ ಹೊರತು ನಮ್ಮ ಮುತ್ತಜ್ಜ ಒಬ್ಬ ಅಜ್ಜ ಇಲ್ಲ, ಮುತ್ತಜ್ಜ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದ ಅಂತ ಇದ್ದ, ಆದ್ರೆ ಹಿ ವಾಸ್ ನಾಟ್ ಗುಡ್ ಅಂತ. ಅಂದ್ರೆ ಟುಡೇಸ್ we are getting into an act of transparency. ನಿಮ್ಮ ಪರಿಕಲ್ಪನೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದನ್ನ ಮುಗಿಸ್ಬಿಡ್ತೀನಿ. 25-30 ವರ್ಷ ಮುಂಚೆ ಬರೇ ಒಬ್ಬ ಎಜುಕೇಟೆಡ್ ಪರ್ಸನ್ ದುಡ್ಡು ಮಾಡ್ತಾನೆ, ಅವನು ಅಧಿಕಾರಶಾಹಿಯಾಗಿರ್ತಾನೆ, ಅವನ ಮೇಲೆ ನೀವು ರಾಜಕೀಯ ಮಾಡಕ್ ಆಗಲ್ಲ ಅನ್ನೋದು ಕೇಳಿದ್ರೆ ನಗ್ತಾ ಇದ್ರು. ಆದ್ರೆ UK ಅಲ್ಲಿ ಇರುವ ಒಬ್ಬ ರೈಲ್ವೆ ಮಿನಿಸ್ಟರ್, ಎಕ್ಸ್ ರೈಲ್ವೆ ಮಿನಿಸ್ಟರ್ ಲಂಡನ್ ಅಲ್ಲಿ ಇರುವವನು ಬರೀತಾನೆ, ಅದು ಆಗೋದಿದೆ ಅಂತ ನಾವ್ ಇವತ್ತು ಕಂಡಿದೀವಿ. ಒಬ್ಬರೇ ಎಜುಕೇಶನ್ ಇಂದ ಇವತ್ತಿಗೆ ಗುಣಮಟ್ಟ ಜಾಸ್ತಿ ಆಯ್ತು. ಇವತ್ತಿಗೆ ಅವನನ್ನು ಯಾರು ಹಿಡಿಯಕ್ ಆಗ್ತಾ ಇಲ್ಲ ಅಂತ ಆಯ್ತು. ಇವತ್ತಿಗೆ ಮೊದಲು ಒಬ್ಬ ಫಾರಿನ್ ಹೋಗಿದಾನೆ ಅಂತಂದ್ರೆ compulsorily he has to be a person with money. Today if somebody is going to a foreign and going and taking his MS, compulsorily he has to be a well intelligent educated person. ಪಾಸಿಟಿವ್ ಆಗಿದೆ, ಓಕೆ, ಅದು ಪಾಸಿಟಿವ್. ಅದನ್ನೇ ಉಲ್ಟಾ ಮಾಡ್ಕೊಂಡ್ರೆ we should be very positive ಅನ್ಸುತ್ತೆ. ಮತ್ತೆ ಸರಿ ಹೇಳ್ತಿರೋದು ತುಂಬಾ ಸಂತೋಷಕರ ಸಂಗತಿ. ಆ ತರ ಬದಲಾವಣೆ ಇವತ್ತಿಗೆ ನಮ್ಮ ಲೀಡರ್ಸ್ ಹೆಂಗಾಗಿದ್ದಾರೆ ಅಂದ್ರೆ, ಇರುವುದನ್ನೇ ನಾವು ತಾಳಮೇಳ ನೋಡ್ಕೊಂಡು ಅದನ್ನ ಪ್ರೊಜೆಕ್ಟ್ ಮಾಡಿ ನಾವು ಲೀಡರ್ ಆಗ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಇವತ್ತಿನ ನಮ್ಮ ಬಿಜೆಪಿ ಲೀಡರ್ಶಿಪ್. ಆದರೆ ಮುಂದೆ ಏನಾಗುತ್ತೆ ಅಂತಂದ್ರೆ, ಇವ್ರಿಗೆ ಸರಿ ತಪ್ಪು ಅಂತ ತಿಳ್ಕೊಳ್ಳುವಂತ ಬುದ್ಧಿ ಬರುತ್ತೆ. ಇದೇ ರಾಜಕಾರಣಿ ಮೊಮ್ಮಕ್ಕಳು ಫಾರಿನ್ ಅಲ್ಲಿ ಓದ್ತಾ ಇದ್ದಾರೆ, ಅವ್ರು ತಿಳ್ಕೊಳ್ತಾರೆ. ಒಂದ್ ಲೈನ್ ಅಲ್ಲಿ ಹೇಳ್ಬಿಡಿ ಸರ್, ಮುಗೀತು. ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ, ಎಲ್ಲ ವ್ಯವಸ್ಥೆಗಳಲ್ಲಿ ಮಾನಾರ್ಕಿ ಆಗ್ಲಿ, ಡಿಕ್ಟೇಟರ್ಶಿಪ್, ಮಿಲಿಟರಿ ರೂಲು, ಆಫ್ರಿಕಾದ ಪ್ರಜಾಪ್ರಭುತ್ವ, ನಮ್ಮ ಪಕ್ಕದ ನೇಪಾಳ ಪ್ರಜಾಪ್ರಭುತ್ವ, ಪಾಕಿಸ್ತಾನ, ಶ್ರೀಲಂಕಾ, ಈ ಎಲ್ಲಾ ಪ್ರಜಾಪ್ರಭುತ್ವಗಳು ನೋಡಿದ್ರೆ ಭಾರತದ ಪ್ರಜಾಪ್ರಭುತ್ವ ನಿಜವಾಗ್ಲೂ ಒಳ್ಳೆ ಭವಿಷ್ಯ ಹೊಂದಿದೆ. ಆಮೇಲೆ ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಯಾರೂ ಸಹ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಪ್ರೊಫೆಸರ್ ಸರ್, ನಮ್ಮಂತ ರಾಜಕೀಯವರು ತುಂಬಾ ಚೆನ್ನಾಗಿ ಸಕ್ಸಸ್ಫುಲ್ ಆಗ್ತಾರೆ ಅನ್ನೋ ಆಶೀರ್ವಾದನು ಕೊಡಿ. ಇಲ್ಲಿ ನಮ್ಮ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಬಹಳ ಬ್ಯೂಟಿಫುಲ್ ವ್ಯವಸ್ಥೆ ನಮ್ಮಲ್ಲಿ ಇರ್ತಕ್ಕಂಥದ್ದು, ಬೇರೆ ದೇಶಗಳು ಹೋಲಿಸ್ಕೊಂಡ್ರೆ. ಬಟ್ ನಮ್ಮಲ್ಲಿ ಏನಾಗಿದೆ, ಸರ್ ಹೇಳಿದ್ರು ಕೆಲವು ಕಾನ್ಸೆಪ್ಟ್ಸ್, ನಮ್ಮಲ್ಲಿ ಜನಗಳು ಜಾಣ ಮರವನ್ನು ತೋರಿಸ್ತಕ್ಕಂಥ ಪರಿಸ್ಥಿತಿಗಳಿದೆ ಮೇಡಮ್. ಎಷ್ಟೇ ತಪ್ಪು ಮಾಡಿದ್ರು ಸಹ ನೆಕ್ಸ್ಟ್ ಎಲೆಕ್ಷನ್ ಇದನ್ನೆಲ್ಲ ಬಿಟ್ಟು ಜನಗಳು ಪ್ರಶ್ನೆ ಮಾಡ್ತಕ್ಕಂಥದ್ದು. ಮತ್ತೆ ನಮ್ಮ ಪಕ್ಷಾಂತರ ಕಾನೂನುಗಳು, ಏನು ನಿಷೇಧ ಕಾನೂನುಗಳು, ಇವೆಲ್ಲ ತುಂಬಾ ಸ್ಟ್ರಾಂಗ್ ಆಗ್ಬೇಕು. ಮತ್ತೆ ಯಾವ್ಯಾವ ಈ ತರದ ಒಂದು ಪರಿಕಲ್ಪನೆ ಭಾವನೆ ಬಂದ್ರೆ ವ್ಯವಸ್ಥೆ ಬದಲಾವಣೆ ಆಗುತ್ತೆ. ಅರವಿಂದ್ ಅವರು, ಹರಿಪ್ರಸಾದ್ ಅವರು, ಚಂಬಿ ಪುರಾಣಿಕ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಒಟ್ಟಾರೆ ರಾಜಕಾರಣ ಅಂದಾಗ ಈ ಕ್ಷಣಕ್ಕೆ ಬೇಕಾ ಬೇಡವಾ, ಮತ ಹಾಕಬೇಕಾ ಬೇಡವಾ, ಈ ಚುನಾವಣೆಯ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಬೇಕಾ ಬೇಡವಾ ಅನ್ನುವಂತಹ ಡೌಟ್ ಜನಕ್ಕೆ ಬಂದಿದೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಹೊಲಸು ರಾಜಕಾರಣವನ್ನು ನಾವು ಕಾಣ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಆದರೆ ಆಶಾಭಾವನೆಯನ್ನು ಬಿಡೋದು ಬೇಡ. ಖಂಡಿತವಾಗಲೂ ಪ್ರಜ್ಞಾವಂತಿಕೆಯಿಂದ ಒಂದೊಳ್ಳೆ ಯೋಚನೆಯನ್ನು ಮಾಡಿ ನೀವು ಮತ ಹಾಕಿದಲ್ಲಿ ಒಂದು ಸುಂದರ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ನೀವೇನು ಮಾಡಬೇಕಾಗಿರೋದಿಷ್ಟೇ, 100% 2024 ಲೋಕಸಭಾ ಚುನಾವಣೆಯಲ್ಲಿ ಮತ ಹಾಕುವಂತೆ ಪ್ರತಿಯೊಬ್ಬರು ನಿರ್ಧಾರವನ್ನು ತಗೊಳ್ಳಿ. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸತ್ಯ ಜೀವಾಳ.